ಹಾಯ್ ಫ್ರೆಂಡ್ಸ್, ಐ ಆಮ್ ವಿನಾಯಕ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಜುಲೈ 7ನೇ ತಾರೀಕು ನಡೆದಂಥ CTET ಪೇಪರ್ 2 CDP ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡೋಣ. ಸೊ ಮೊದಲನೇ ಕ್ವಶನ್ ಹೇಗಿದೆ: ಟೀಚರ್ಸ್ ಶುಡ್ ರೆಸ್ಪೆಕ್ಟ್ ಇಂಡಿವಿಜುವಲ್ ಡಿಫರೆನ್ಸಸ್ ಅಮಾಂಗ್ ಲರ್ನರ್ಸ್ ಆ್ಯಂಡ್ ಅಡಾಪ್ಟ್ ದೇರ್ ಟೀಚಿಂಗ್ ಟು ಕ್ಯಾಟರ್ ದಿ ನೀಡ್ಸ್ ಆಫ್ ಆಲ್ ಸ್ಟೂಡೆಂಟ್ಸ್. ಅಂದರೆ ಟೀಚರ್ಸು ವಿದ್ಯಾರ್ಥಿಗಳಲ್ಲಿರುವಂಥ ವ್ಯಕ್ತಿಗತ ಭಿನ್ನತೆಯನ್ನು ರೆಸ್ಪೆಕ್ಟ್ ಮಾಡಬೇಕು ಮತ್ತು ವಿದ್ಯಾರ್ಥಿಗಳ ಅವಶ್ಯಕತೆಗೆ ತಕ್ಕಂತೆ ಪಾಠ ಬೋಧನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಇದು ಕರೆಕ್ಟ್ ಆಗಿದೆ. ಅಂದರೆ ಅಸರ್ಷನ್ ನಮ್ಮದು ಕರೆಕ್ಟ್ ಇದೆ. ಓಕೆ, ಈ ಅಸರ್ಷನ್ ನಮ್ದು ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡ್ರಿ, ರೀಸನ್ ನೋಡೋಣ ಈಗ. ರೀಸನ್ ಏನಂತಂದರೆ ಕೊಲಾಬ್ರೇಷನ್ಸ್, ಗ್ರೂಪ್ ವರ್ಕ್ಸ್ ಆ್ಯಂಡ್ ಇಂಟ್ರಾಕ್ಷನ್ಸ್ ಅಮಾಂಗ್ ಸ್ಟೂಡೆಂಟ್ಸ್ ಶುಡ್ ಬಿ ಅವಾಯ್ಡೆಡ್ ಅಂತೈತೇನು ರೀ. ಯಾಕಂದ್ರೆ ನಾವು ಇಲ್ಲಿ ಕೊಲಾಬ್ರೇಷನ್ಸ್ ಯಾವಾಗಲೂ ಎಂಕರೇಜ್ ಮಾಡಬೇಕು, ಅವಾಯ್ಡ್ ಮಾಡಬಾರ್ದು. ಓಕೆ, ಸೊ ಇದು ರೀಸನ್ ತಪ್ಪೈತಿ ಅದು. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಎ ಈಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. A key commonality in Piaget's and Vygotsky's theories. ಓಕೆ, ಪಿಯಾಜೆಟ್ ಮತ್ತು ವೈಗೋಟ್ಸ್ ಇದಾರಲ್ಲ, ಇವರು ರಚನಾವಾದವನ್ನು ಮಾಡಿದಂಥವ್ರು. ಓಕೆ, ಇವ್ರಲ್ಲಿ ಪಿಯಾಜೆಟ್ ಏನು ಹೇಳ್ತಾನಪ್ಪ ಅಂತಂದ್ರೆ, ಯಾವಾಗಲೂ ಮೊದಲಿಗೆ ಡೆವಲಪ್ಮೆಂಟ್ದಿಂದ ಲ್ಯಾಂಗ್ವೇಜ್ ಫಾರ್ಮ್ ಆಗೋದಂತ ಹೇಳೋಣ. ಅಂದ್ರೆ ನಮ್ದು ಹೆಂಗೆ ಡೆವಲಪ್ಮೆಂಟ್ ಆಗತ್ತಲ್ಲ ಹಂಗಂಗೆ ಲ್ಯಾಂಗ್ವೇಜ್ ಅಂದರೆ ಲಿಂಗ್ವಿಸ್ಟಿಕ್ ಎಬಿಲಿಟಿನೂ ಬೆಳೀತದೆ ಅಂತ ಹೇಳೋಣ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, 5ನೇ ಇರುವಂಥ ಸಿಲೆಬಸನ್ನು ನಾವು 1ನೇ ಇರುವಂಥ ವಿದ್ಯಾರ್ಥಿಗೆ ಹೇಳಿದರೆ ಅದು ಅರ್ಥ ಆಗೋದಿಲ್ಲ. ಓಕೆ, ಅವ್ಗೆ 5ನೇ ಇರುವಂಥದ್ದು ಅರ್ಥ ಆಗ್ಬೇಕಪ್ಪ, 5ನೇ ಕ್ಲಾಸಿಂದ ಅರ್ಥ ಆಗ್ಬೇಕಪ್ಪ ಅಂತಂದ್ರೆ ಅವನು 1ನೇ ತರಗತಿ ಇರೋನು 5ನೇ ತಾರೀಕು ಮಟ್ಟ 5ನೇ ವರ್ಗದ ಮಟ್ಟ ಬರಬೇಕು ಅಂತಂದ್ರೆ ಹೆಂಗೆ ಡೆವಲಪ್ಮೆಂಟ್ ಆಕತ್ಲ ಹಂಗಂಗೆ ಅವನು ಬುದ್ಧಿನ ವಿಕಾಸ ಆಕೈತಿ ಅಂತ ಅವ್ನು ಯಾರು ಹೇಳಿದಾರ? ಪಿಯಾಜೆಟ್ ಹೇಳಿದಾರೆ. ಓಕೆ, ಬಟ್ ವೈಗೋಟ್ಸ್ಕಿ ಏನು ಹೇಳ್ತಾನಪ್ಪ ಅಂತಂದ್ರೆ, ಇಲ್ಲಿ ವೈಗೋಟ್ಸ್ಕಿ ಏನು ಹೇಳ್ತಾನಪ್ಪ ಅಂದ್ರೆ ಲ್ಯಾಂಗ್ವೇಜ್ ಬೆಳ್ದಂಗೆ ಡೆವಲಪ್ಮೆಂಟ್ ಆಕೈತೆ ಅಂತ ಹೇಳೋಣ. ಅಂದ್ರೆ ಈಗ ನೋಡ್ರಿ, ಈಗ ನಾವು ನಮ್ಮ ಚಿಂತನೆಗಳನ್ನು ಹೆಚ್ಚಿಗೆ ಮಾಡ್ಕೋಬೇಕಪ್ಪ ಅಂತಂದ್ರೆ ನಾವು ಒಳ್ಳೆ ಬುಕ್ಕನ್ನು ಓದಬೇಕು. ಓಕೆ, ನಮ್ಮ ಚಿಂತನೆಗಳನ್ನ ಅಭಿವೃದ್ಧಿಪಡಿಸಬೇಕು ಅಂತ ನಾವು ಒಳ್ಳೆ ಬುಕ್ ಓದಬೇಕು. ಒಳ್ಳೆ ಬುಕ್ ಓದಬೇಕಪ್ಪ ಅಂತಂದ್ರೆ ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಏನಪ್ಪ ಡೆವಲಪ್ ಆಗಿರಬೇಕು. ಓಕೆ, ಸೊ ಹಾಗಾಗಿ ಲ್ಯಾಂಗ್ವೇಜ್ ಹೆಂಗೆ ಡೆವಲಪ್ಮೆಂಟ್ ಆಗೈತಲ್ಲ ಹಂಗಂಗೆ ಅಂದ್ರೆ ಲ್ಯಾಂಗ್ವೇಜ್ ಹೆಂಗೆ ನಮ್ಮದೊಂದು ವೃದ್ಧಿ ಪಡ್ತೈತಲ್ಲ ಹಂಗಂಗೆ ಡೆವಲಪ್ಮೆಂಟ್ ಆಕತಿ ಅಂತ ಹೇಳಿದಾರೆ. ಓಕೆ, ಸೊ ಇದು ಕರೆಕ್ಟು. ಓಕೆ, ಅಂದರೆ ಇವರಿಬ್ಬರು ರಚನಾವಾದದ ಮೇಲೆ ಇದು ಮಾಡ್ತಾರೆ. ಇಲ್ಲಿ ಆಪ್ಷನ್ಸ್ ನೋಡೋಣ. ಓಕೆ, 1ನೇ ಆಪ್ಷನ್ ನೋಡೋದಾದ್ರೆ ಇನ್ವಾಲ್ವ್ಮೆಂಟ್ ಆ್ಯಂಡ್ ಎಂಗೇಜ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ದೇರ್ ಓನ್ ಲರ್ನಿಂಗ್. ಅಂದ್ರೆ ಚಿಲ್ಡ್ರನ್ನ ತಮ್ಮ ನಾಲೆಜ್ನ ಅವರಾಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ ಹೇಳಿದಾರೆ. ಓಕೆ, ಇದು ಕರೆಕ್ಟ್ ಐತಿ, ಇಬ್ಬರು ಇದನ್ನ ಹೇಳಿದ್ದಾರೆ. ಓಕೆ, ದ ರೋಲ್ ಆಫ್ ಕಲ್ಚರ್ ಇನ್ ಕಾಗ್ನಿಟಿವ್ ಪ್ರೊಸೆಸ್. ಓಕೆ, ಇಲ್ಲಿ ಕಲ್ಚರ್ನ ಬರೀ ಯಾರು ಹೇಳ್ತಾರೆ ಅಂದ್ರೆ ವೈಗೋಟ್ಸ್ಕಿ ಹೇಳ್ತಾನೆ, ಪಿಯಾಜೆಟ್ ಹೇಳೋದಿಲ್ಲ. ಸೊ ಇದು ಕಾಮನ್ ಇಲ್ಲಿದು. ದೇರ್ ವ್ಯೂಸ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್. ಓಕೆ, ಇವರು ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್ ಇಲ್ಲಿ ಹೇಳಲ್ಲ. ಡೆವಲಪ್ಮೆಂಟ್ ಅಂತಂದ್ರೆ ಥಾಟ್ ಅಂತ ಅರ್ಥ ಮಾಡ್ಕೊಳ್ರಿ. ಓಕೆ, ಇದು ಇಬ್ಬರದು ಬೇರೆ ಸ್ವಲ್ಪ ಡಿಫ್ರೆಂಟ್ ಐತಿ, ಇದು ಆಗೋದಿಲ್ಲ. ಫೋಕಸ್ ಆನ್ ಸ್ಟೇಜ್ ಲೈಕ್ ಪ್ರೋಗ್ರೆಷನ್ ಇನ್ ಚಿಲ್ಡ್ರನ್ಸ್ ಡೆವಲಪ್ಮೆಂಟ್. ಓಕೆ, ಅಂದರೆ ಇಲ್ಲಿ ಪಿಯಾಜೆಟ್ ಹೇಳ್ತಾನಪ್ಪ ಅಂತಂದ್ರೆ ಡೆವಲಪ್ಮೆಂಟು ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತಾನೆ. ಅಂತಂದ್ರೆ ಒಂದೊಂದು ಸ್ಟೇಜಿಗೆ ಒಂದೊಂದು ಸ್ಟೇಜ್ನಲ್ಲಿ ಒಂದೊಂದು ಥರ ಬೆಳವಣಿಗೆ ಆಕತ್ತೆ ಅಂತ ಹೇಳೋಣ. ಸೊ ಆದರೆ ಇಲ್ಲಿ ವೈಗೋಟ್ಸ್ಕಿ ಏನು ಹೇಳೋಣ, ಡೆವಲಪ್ಮೆಂಟ್ ಈಸ್ ಕಂಟಿನ್ಯೂಸ್ ಅಂತ ಹೇಳೋಣ. ಸೊ ಇದು ಇದ್ರೊಳಗೆ ಕಾಮನ್ ಇರೋದಿಲ್ಲ ಇವರಿಬ್ಬರೊಳಗೂ. ಸೊ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್, ಇನ್ವಾಲ್ವ್ಮೆಂಟ್ ಆ್ಯಂಡ್ ಎಂಗೇಜ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ದೇರ್ ಓನ್ ಲರ್ನಿಂಗ್. ಇದು ಕರೆಕ್ಟ್ ಆನ್ಸರ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ಕಲ್ಚರಲಿ ರೆಸ್ಪಾನ್ಸಿವ್ ಟೀಚಿಂಗ್ ಟು ಕ್ಯಾಟರ್ ಟು ಡೈವರ್ಸ್ ಗ್ರೂಪ್ಸ್ ಅಂತ ಕೇರ್. ಅಂದರೆ ಕಲ್ಚರಲಿ ರೆಸ್ಪಾನ್ಸಿವ್ ಟೀಚಿಂಗ್ ಇದು ಯಾವುದು ಪೂರಕ ಆಯ್ತು ಅಂತ ಕೇರ. 1ನೇ ಇಂಟೆನ್ಷನಲ್ ಇರಬೇಕು. ಓಕೆ, ಹೌದು. ಡೈವರ್ಸ್ ಗ್ರೂಪ್ಸ್ ಇರ್ತಲ್ಲ ಸ್ಟೂಡೆಂಟ್ಸು, ಅವ್ರಿಗೆ ನಾವು ಹೇಳಬೇಕು ಅಂದರೆ ಮುದ್ದಾಮಾಗಿ ಅವ್ರನ್ನ ಅವ್ರವ್ರ ಕಲ್ಚರಲ್ ತಕ್ಕಂಗೆ ಅವ್ರಿಗೆ ಕಲ್ಚರ್ಗೆ ಏನೋ ಪ್ರಾಮುಖ್ಯತೆ ಕೊಟ್ಟು ಹೇಳಬೇಕು. ಅದಕ್ಕೆ ಇಂಟೆನ್ಷನಲ್ ಇರಬೇಕು. ಕರೆಕ್ಟ್. ಓಕೆ, ಇದು ಇಂಟೆನ್ಷನಲ್ ಕರೆಕ್ಟ್ ಐತಿ. ನೆಕ್ಸ್ಟ್ ಅಡಾಪ್ಟಿವ್. ಓಕೆ, ಅವ್ರವ್ರ ನೀಡ್ಸ್ ತಕ್ಕಂಗೆ ನಮ್ಮ ಟೀಚಿಂಗ್ ಅಡಾಪ್ಟ್ ಮಾಡ್ಕೋಬೇಕು. ಕರೆಕ್ಟ್. ಡಿಫ್ರೆನ್ಷಿಯೇಟೆಡ್. ಓಕೆ, ಹೌದು, ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರ ಇರೋದಿಲ್ಲ. ಸೊ ಅವರಿಗೆ ಡಿಫ್ರೆನ್ಷಿಯೇಟೆಡ್ ಟೀಚಿಂಗ್ ಮಾಡಬೇಕು, ಅದು ಕರೆಕ್ಟ್. ಈ ಸ್ಟ್ಯಾಂಡರ್ಡೈಸ್ಡ್ ಇದು ಇರೋಂಗಿಲ್ಲ, ಇದೊಂದು ರಾಂಗ್. ಸೊ 1, 2, 3 ಇರೋದು ಆಪ್ಷನ್ನು 1ನೇದು. ಓಕೆ, ಇದು ಕರೆಕ್ಟ್ ಆನ್ಸರು. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು Jean Piaget,
ಹೌ ಆರ್ ಚಿಲ್ಡ್ರನ್ ಡಿಫ್ರೆಂಟ್ ಫ್ರಮ್ ಅಡಲ್ಟ್ಸ್? ಓಕೆ, ಒಬ್ಬ ಅಡಲ್ಟಿಗೆ ಮತ್ತು ಚಿಲ್ಡ್ರನಿಗೆ ಅಂದರೆ ಅಡಲ್ಟ್ ಕಂಪೇರ್ ಮಾಡಿದ್ರೆ ಚಿಲ್ಡ್ರನ್ ಹೆಂಗೆ ಡಿಫ್ರೆಂಟ್ ಇರ್ತಾರೆ ಅಂತ ಕೇಳಿದಾರೆ. ಓಕೆ, ಒಂದನೇದು ಚಿಲ್ಡ್ರನ್ಸ್ ಥಿಂಕಿಂಗ್ ಈಸ್ ಕ್ವಾಲಿಟೇಟಿವ್ಲಿ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ಅಡಲ್ಟ್ಸ್. ಓಕೆ, ಹೌದು, ಅವರ ಚಿಲ್ಡ್ರನ್ಸ್ ಥಿಂಕಿಂಗ್ ಕ್ವಾಲಿಟಿ ಅಡಲ್ಟ್ಗಿನ ಡಿಫ್ರೆಂಟ್ ಇರ್ತೈತಿ. ಇದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. ಚಿಲ್ಡ್ರನ್ಸ್ ಥಿಂಕಿಂಗ್ ಈಸ್ ಕ್ವಾಂಟಿಟೇಟಿವ್ಲಿ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ಅಡಲ್ಟ್ಸ್. ಇಲ್ಲಿ ಕ್ವಾಂಟಿಟಿ ಅಂತ ಹಂಗೆ ಮಾಡಕ್ಕೆ ಬರಲ್ಲ. ಕ್ವಾಂಟಿಟಿ ಅಂತಂದ್ರೆ ನಾವು ಕ್ವಾಂಟಿಟಿನ ಕೆ ಜಿ ಲೀಟ್ರಲ್ಲಿ ಹೇಳ್ತೀವಿ. ಓಕೆ, ಸೊ ಥಿಂಕಿಂಗನ್ನು 1 kg ಥಿಂಕ್ ಮಾಡಿದ, 2 kg ಥಿಂಕ್ ಮಾಡಿದ ಅಂತ ಹಿಂಗೆ ಹೇಳಕ್ಕೆ ಬರೋದಿಲ್ಲ. ಸೊ ಕ್ವಾಂಟಿಟೇಟಿವ್ಲಿ ಅಲ್ಲ, ಕ್ವಾಲಿಟೇಟಿವ್ಲಿ ಅದು ಕರೆಕ್ಟ್. ಸೊ ನೆಕ್ಸ್ಟ್ ಆಪ್ಷನ್ನು ಚಿಲ್ಡ್ರನ್ ಆರ್ ಡಿಪೆಂಡೆಂಟ್ ಆನ್ ಅಡಲ್ಟ್ಸ್ ವೈಲ್ ಅಡಲ್ಟ್ಸ್ ಆರ್ ಇಂಡಿಪೆಂಡೆಂಟ್. ಇದು ಅಲ್ಲ, ಚಿಲ್ಡ್ರನ್ ಯಾವಾಗಲೂ ಅಡಲ್ಟ್ ಮೇಲೆ ಡಿಪೆಂಡ್ ಆಗ್ಯಾರ ಅಂತ ಹೇಳಕ್ಕೆ ಹೋಗೋದಿಲ್ಲ, ಮತ್ತು ಅಡಲ್ಟ್ಸ್ ಯಾವಾಗಲೂ ಇಂಡಿಪೆಂಡೆಂಟ್ ಅದಾರ ಅಂತಲೂ ಹೇಳಕ್ಕೆ ಹೋಗಲ್ಲ. ಸೊ ಇದು ರಾಂಗ್. ಅಡಲ್ಟ್ಸ್ ಆರ್ ಮಚ್ ಮೋರ್ ನಾಲೆಜಬಲ್ ದೆನ್ ಚಿಲ್ಡ್ರನ್, ಹಿಂಗೂ ಹೇಳಕ್ಕೆ ಬರಲ್ಲ. ಕೆಲವೊಂದು ಸಲ ಚಿಲ್ಡ್ರನ್ಸ್ನ ಶಾನೆ ಇರ್ತಾರೆ, ಹಾಗಾಗಿ ನಾವು ಅಡಲ್ಟ್ಸ್ ಶಾನೆ ಭಾಳ ಅದಾರ ಅಂತಿದ್ನು ಹೇಳಕ್ಕೆ ಹೋಗಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ಫಸ್ಟ್ ಆಪ್ಷನ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. 5ನೇ ಕ್ವಶನು. You are a teacher who wants to help your students develop metacognitive skills. Which of the following strategies is most likely to foster this type of thinking? Okay, metacognitive skills ಅಂತಂದ್ರೆ ಥಿಂಕಿಂಗ್ ಅಬೌಟ್ ಥಿಂಕಿಂಗ್ ಅಂದ್ರೆ ಪರ್ಟಿಕ್ಯುಲರ್ಲಿ ಥಿಂಕಿಂಗ್ ಅಬೌಟ್ ಲರ್ನಿಂಗ್ ಅಂತೇಳಿ, ಅಂದರೆ ನಮ್ಮ ಲರ್ನಿಂಗನ್ನು ಹೆಂಗೆ ಇಂಪ್ರೂವ್ ಮಾಡೋದು ಅಂತೇಳಿ ಥಿಂಕ್ ಮಾಡೋದು, ಅದು ಮೆಟಾ ಕಾಗ್ನಿಟಿವ್ ಸ್ಕಿಲ್ಸ್ ಹೇಳ್ಬೋದು. ಓಕೆ, ಈ ಮೆಟಾ ಕಾಗ್ನಿಟಿವ್ ಸ್ಕಿಲ್ಸ್ ಒಳಗೆ ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ ಪ್ಲ್ಯಾನಿಂಗ್ ಬರ್ತೈತಿ ಇದ್ರ. ಓಕೆ, ಆಮ್ಯಾಗ ಸೆಲ್ಫ್ ಕ್ವಶನಿಂಗ್ ಬರ್ತೈತಿ, ಆಮ್ಯಾಗ ಸೆಲ್ಫ್ ಮಾನಿಟರಿಂಗ್ ಬರ್ತೈತಿ. ಓಕೆ, ಅಂದ್ರೆ ಇವೇ ಮೆಟಾ ಕಾಗ್ನಿಷನ್ ಸ್ಕಿಲ್ಸ್ ಅಂದರೆ ಥಿಂಕಿಂಗ್ ಅಬೌಟ್ ಲರ್ನಿಂಗ್ ಅಂತೇಳಿ. ಓಕೆ, ಸೊ ಇವೆಲ್ಲ ಬರ್ತಾವೆ. ಸೊ ಇದ್ರಾಗ ಫಸ್ಟ್ ಆಪ್ಷನ್ ನೋಡೋದಾದರೆ ಪ್ರೊವೈಡಿಂಗ್ ಸ್ಟೂಡೆಂಟ್ಸ್ ವಿತ್ ಸಮರೈಸ್ಡ್ ನೋಟ್ಸ್ ಫಾರ್ ಅಸೈನ್ಮೆಂಟ್ಸ್. ಸ್ಟೂಡೆಂಟಿಗೆ ಡೈರೆಕ್ಟಾಗಿ ನೋಟ್ಸ್ ಕೊಡೋದು ಅಂತ ಹೇಳಿದ್ರೆ ಇದು ರಾಂಗ್. ನೆಕ್ಸ್ಟ್ ಅಸೈನಿಂಗ್ ಹೋಮ್ವರ್ಕ್ ದಟ್ ರಿಕ್ವೈರ್ಸ್ ಮೆಮರೈಸೇಷನ್ ಆ್ಯಂಡ್ ರಿಕಾಲ್. ಮೆಮರೈಸೇಷನ್ ಅಂದರೆ ರೋಟ್ ಮೆಮರೈಸೇಷನ್ ಆ್ಯಂಡ್ ರಿಕಾಲ್, ಇದು ಸರಿ ಆಪ್ಷನ್ ಅಲ್ಲ. ಓಕೆ, ಆಮ್ಯಾಗ ಗಿವಿಂಗ್ ಸ್ಟೂಡೆಂಟ್ಸ್ ಮಾರ್ಕ್ಸ್ ಇನ್ಸ್ಟೆಡ್ ಆಫ್ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಆನ್ ದೇರ್ ಪರ್ಫಾರ್ಮೆನ್ಸ್. ಅಂದ್ರೆ ನಾವು ಯಾವಾಗಲೂ ಫೀಡ್ಬ್ಯಾಕ್ ಕೊಡಬೇಕು ಅವ್ರಿಗೆ, ನೀ ಇದನ್ನು ತಪ್ಪು ಮಾಡಿದಿ, ನೀ ಇದನ್ನು ಕರೆಕ್ಟ್ ಮಾಡಿದಿ, ಇದರಲ್ಲಿ ಇಂಪ್ರೂವ್ ಮಾಡ್ಕೋ ಹಿಂಗಂತೇಳಿ. ಓಕೆ, ಇಲ್ಲೇನು ಹೇಳಿದ್ರೆ ಗಿವಿಂಗ್ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕೇಳಿದಾರೆ, ಅದಕ್ಕೆ ಅಂದರೆ ಫೀಡ್ಬ್ಯಾಕ್ ಕೊಡೋ ಬದಲು ಮಾರ್ಕ್ಸ್ ಕೊಡಿ ಅಂತ ಹೇಳಿದಾರೆ. ಸೊ ಇದು ರಾಂಗ್ ಆಪ್ಷನ್. ನೆಕ್ಸ್ಟ್ ಎಂಕರೇಜಿಂಗ್ ಸ್ಟೂಡೆಂಟ್ಸ್ ಟು ರಿಫ್ಲೆಕ್ಟ್ ಆನ್ ದೇರ್ ಓನ್ ಲರ್ನಿಂಗ್ ಆ್ಯಂಡ್ ಥಿಂಕಿಂಗ್ ಪ್ರೊಸೆಸ್, ಅಂದ್ರೆ ಇದು ಕರೆಕ್ಟ್ ಆಪ್ಷನ್. ಕರೆಕ್ಟ್. ಓಕೆ, ಅಂದರೆ ಅವ್ರ ಓನ್ ಲರ್ನಿಂಗ್ ಮತ್ತು ಥಿಂಕಿಂಗ್ ಪ್ರೊಸೆಸ್ ಮೇಲೆ ಅವ್ರು ಕಾನ್ಸಂಟ್ರೇಟ್ ಮಾಡಿರಿ ಅಂತ ಹೇಳಿದ. ಓಕೆ, ಇದು ಕರೆಕ್ಟ್. ಅಂದರೆ ಮೆಟಾಕಾಗ್ನಿಟಿವ್ ಸ್ಕಿಲ್ಸ್ ಅಂತಂದ್ರೆ ಥಿಂಕಿಂಗ್ ಅಬೌಟ್ ಲರ್ನಿಂಗ್ ಅಂತೇಳಿ. ಓಕೆ, ಸೊ ಆಪ್ಷನ್ 4 ಇಸ್ ಕರೆಕ್ಟ್ ಆನ್ಸರ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. According to Lev Vygotsky, what is the relationship between language and thought? ಓಕೆ, ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್ ಅಂತ ಕೇಳಿದಾರೆ. ಲೇವ್ ವೈಗಾಟ್ಸ್ಕಿ ಪ್ರಕಾರ ಏನಪ್ಪ ಅಂತಂದ್ರೆ ಲ್ಯಾಂಗ್ವೇಜ್ ಹೆಂಗೆ ನಿಮ್ದು ಡೆವಲಪ್ ಆಕೈತಲ್ಲ ಹಂಗಂಗೆ ನಿಮ್ದು ಥಾಟ್ ಪ್ರೊಸೆಸ್ನು ಡೆವಲಪ್ ಆಕಂತ ಹೋಗ್ತೈತಿ. ಓಕೆ, ಅಂದ್ರೆ ಲ್ಯಾಂಗ್ವೇಜ್ ಹೆಂಗೆ ನೀವು ಡೆವಲಪ್ ಆದಂಗೆ ಒಳ್ಳೆ ಬುಕ್ಸನ್ನು ಓದ್ಬೋದು, ಅದ್ರ ತಕ್ಕಂಗೆ ನಿಮ್ಮದು ಥಿಂಕಿಂಗ್ ಪ್ರೊಸೆಸ್, ಥಾಟ್ ಪ್ರೊಸೆಸ್ ಅದನ್ನು ಹೆಚ್ಚಾಕೈತೆ ಅಂತ ಹೇಳಿದ್ದಾರೆ. ಯಾರು? ಲೇವ್ ವೈಗಾಟ್ಸ್ಕಿ ಅವರು. ಅದರ ಪ್ರಕಾರ ಇದು ನೋಡೋದಾದ್ರೆ ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಅಂತ ಹೇಳಿದಾರೆ. ಅಂದರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಒಂದು ಆಪ್ಷನ್ ಇರ್ತೈತಿ, ಇದು ರಾಂಗ್. ನೆಕ್ಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್ ಆರ್ ಕಾಂಪ್ಲೆಕ್ಸ್ ಇಂಟರ್ರಿಲೇಟೆಡ್ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್. ಹಾಂ, ಇದು ಕರೆಕ್ಟ್. ಅಂದರೆ ಎರಡೂ ಇಂಟರ್ರಿಲೇಟೆಡ್ ಅಂತ ಹೇಳಿದ್ದಾರೆ ಇದರ ಆಪ್ಷನ್ 2. ಸೊ ಇದು ಕರೆಕ್ಟ್ ಆಗುವುದು. ಲ್ಯಾಂಗ್ವೇಜ್ ಡಸ್ ನಾಟ್ ಶೇಪ್ ಥಾಟ್, ಅಂದ್ರೆ ನಮ್ಮ ಚಿಂತನೆಗೆ ಲ್ಯಾಂಗ್ವೇಜ್ ಏನು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ರಾಂಗು. ಥಾಟ್ ಶೇಪ್ಸ್ ಲ್ಯಾಂಗ್ವೇಜ್, ಇದು ತಪ್ಪು ಲೇವ್ ವೈಗಾಟ್ಸ್ಕಿ ಅವ್ರ ಪ್ರಕಾರ. ಓಕೆ, ಅಂದರೆ ಆಪ್ಷನ್ 2 ಈಸ್ ಕರೆಕ್ಟ್. ಓಕೆ, ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್ ಆರ್ ಕಾಂಪ್ಲೆಕ್ಸ್ ಇಂಟರ್ರಿಲೇಟೆಡ್, ಅಂದರೆ ಎರಡು ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್ ಇಂಟರ್ರಿಲೇಟೆಡ್ ಅದ ಅಂತ ಹೇಳಿ ಲೇವ್ ವೈಗಾಟ್ಸ್ಕಿ ಅವರು. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಟೀಚರ್ asks herself, how can I provide experiences that require students to classify type of objects in the environment care? ಓಕೆ, ಪ್ರಕೃತಿಯಲ್ಲಿ
ಆ್ಯಂಡ್ ಅನಲೈಸ್ ದೇರ್ ಕ್ಲಾಸಿಫಿಕೇಶನ್ ಸ್ಕೀಮ್ಸ್ ಅಂತ ಕೇಳ್ಯಾರ. ವಿಚ್ ಇಂಟೆಲಿಜೆನ್ಸ್ ಈಸ್ ಇಟ್ ಟ್ರೈಯಿಂಗ್ ಟು ಪ್ರಮೋಟ್ ಇನ್ ಸ್ಟೂಡೆಂಟ್ಸ್ ಅಂತ ಕೇಳಿದಾರೆ. ಓಕೆ, ಇದು ಹಾವರ್ಡ್ ಗಾರ್ಡ್ನರ್ ಅವರ ಮಲ್ಟಿಪಲ್ ಇಂಟೆಲಿಜೆನ್ಸ್ ಬಗ್ಗೆ ಏನಿದು ಸಂಬಂಧಪಟ್ಟಿದ್ದು ಕ್ವಶನ್. ಒಂದನೇದು ನೋಡ್ರಿ, ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಅಂದರೆ ನ್ಯಾಚುರಾಲಿಟಿಕ್ ಇಂಟೆಲಿಜೆನ್ಸ್ ಅಂತಂದ್ರೆ ಇದು ಎಂಥ ವ್ಯಕ್ತಿಗಳು ಇರ್ತದಂದ್ರೆ ಯಾರಿಗೆ ಪ್ರಕೃತಿ ಮೇಲೆ ಇಂಟ್ರೆಸ್ಟ್ ಇರ್ತೈತಿ ನೋಡ್ರಿ, ಯಾರಿಗೆ ಪ್ರಾಣಿಗಳ ಬಗ್ಗೆ ಇಂಟ್ರೆಸ್ಟ್ ಇರ್ತೈತಿ, ಜ್ಞಾನ ಇರ್ತೈತಿ, ಯಾರಿಗೆ ಕಾಡುಗಳ ಮೇಲೆ ಭಾಳ ಆಸಕ್ತಿ ಇರ್ತೈತಿ, ಅವ್ರಿಗೆ ಎಂಥ ಎಬಿಲಿಟಿ ಐತಂತ ಎಂಥ ಇಂಟೆಲಿಜೆನ್ಸ್ ಐತಂತ ಹೇಳ್ಬೋದು ಅಂತಂದ್ರೆ ನ್ಯಾಚುರಾಲಿಟಿಕ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನೋಡ್ರಿ, ಟೈಪ್ ಆಫ್ ಆಬ್ಜೆಕ್ಟ್ಸ್ ಇನ್ ದ ಎನ್ವಿರಾನ್ಮೆಂಟ್ ಯಾರು. ಸೊ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಇದು ಆಪ್ಷನ್ 1 ಕರೆಕ್ಟ್ ಆಗ್ಬೇಕು ಇದಕ್ಕೆ. ಓಕೆ, ಆಪ್ಷನ್ 1 ಇಸ್ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಬಾಡಿಲಿ ಕೈನೆಸ್ಥೆಟಿಕ್ ಅಂತ ಕೇಳಿದಾರೆ. ಇದು ಬಾಡಿಲಿ ಕೈನೆಸ್ಥೆಟಿಕ್ ಯಾರಿಗೆ ಇಂಟೆಲಿಜೆನ್ಸ್ ಇರ್ತದೆ ಅಂದ್ರೆ ಇದು ಪ್ಲೇಯರ್ಸ್ ಇರ್ತಾರೆ ನೋಡಿ, ಒಲಿಂಪಿಕ್ ಪ್ಲೇಯರ್ಸು ಅಥವಾ ಫಿಸಿಕಲ್ ಪ್ಲೇಯರ್ಸ್ ಇರ್ತಾರಲ್ಲ, ಆ ಪ್ಲೇಯರ್ಸಿಗೆ ಬಾಡಿಲಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಭಾಳ ಇರ್ತೈತಿ. ಓಕೆ, ಇದು ರಾಂಗ್. ಇಲ್ಲಿ ಈ ಕ್ವಶನ್ ನೋಡ್ರಿ, ಇದು ತಪ್ಪು. ಇಂಟರ್ಪರ್ಸ್ನಲ್ ಅಂತಂದ್ರೆ ತಮ್ಮ ಬಗ್ಗೆ ತಾವೇ ಯೋಚನೆ ಮಾಡೋದು, ಅಂದರೆ ತಮ್ಮನ್ನು ತಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ತಾವೇ ಯೋಚನೆ ಮಾಡೋದು. ಇದು ಈ ಕ್ವಶನ್ಗೆ ತಪ್ಪು. ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅಂದ್ರೆ ಯಾರಿಗೆ ಭಾಷೆಯ ಮೇಲೆ ಹಿಡಿತ ಇರ್ತೈತಿ ಅಂಥೇಳಿ. ಭಾಷೆ ಮೇಲೆ ಹಿಡಿತ ಯಾರಿಗೆ ಇರ್ತೈತಪ್ಪ? ಭಾಷಣಕಾರರಿಗೆ ಇರ್ತೈತಿ, ಮತ್ತು ಪೊಯೆಟ್ಸ್ ಅಂದರೆ ಕವಿಗಳಿಗೆ ಇರ್ತೈತಿ, ಮತ್ತು ನ್ಯೂಸ್ ಚಾನಲ್ ಆ್ಯಂಕರ್ಸಿಗೆ ಇರ್ತೈತಿ. ಇವರೆಲ್ಲ ಏನಪ್ಪ ಅಂತಂದ್ರೆ ಮತ್ತು ಇದು ಯಾರಪ್ಪ ಆ್ಯಕ್ಟರ್ಸಿಗೆ ಇರ್ತೈತಿ. ಓಕೆ, ಅಂದ್ರೆ ಇವರೆಲ್ಲ ಭಾಷೆ ಮೇಲೆ ಹಿಡಿತಾ ಇರೋರು, ಅಂದ್ರೆ ಭಾಷೆಯಲ್ಲಿ ಇಂಟೆಲಿಜೆನ್ಸ್ ಇರೋರು, ಇವರ್ಯಾರು ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್. ಸೊ ಈ ಕ್ವಶನ್ ನೋಡಿ ಏನು ಕೊಟ್ಟಾರ, ಎನ್ವಿರಾನ್ಮೆಂಟ್ ಆಬ್ಜೆಕ್ಟ್ಸ್ ಇನ್ ದಿ ಎನ್ವಿರಾನ್ಮೆಂಟ್ ಅದಕ್ಕೆ ಇದೆ ಆನ್ಸರ್ 1, ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಫೀಡ್ಬ್ಯಾಕ್ ಟು ದ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ರೂಮ್ ಈಸ್ ಮೋಸ್ಟ್ ಇಫೆಕ್ಟಿವ್ ಹ್ಯಾನ್. ಓಕೆ, ಅಂದ್ರೆ ಫೀಡ್ಬ್ಯಾಕ್ ಯಾವಾಗ ಭಾಳ ಇಫೆಕ್ಟಿವ್ ಇರ್ತದೆ ಕೇಳ, when it focus on what the child cannot do rather than what they can do. ಅಂದ್ರೆ ಚಿಲ್ಡ್ರನಿಗೆ ಏನು ಬರೋದಿಲ್ಲ ಅದ್ರ ಮ್ಯಾಗ ಮಾತ್ರ ಫೋಕಸ್ ಮಾಡೋದು ಹೇಳ್ಯಾರ, ಮತ್ತು ಚಿಲ್ಡ್ರನಿಗೆ ಏನು ಬರ್ತೈತಿ ಅದ್ರ ಮ್ಯಾಗ ಫೋಕಸ್ ಮಾಡೋದಲ್ಲ ಅಂತ ಯಾರು. ಹಿಂಗಿರ್ಬಾರ್ದು. ಯಾವಾಗಲೂ ಫೀಡ್ಬ್ಯಾಕ್ ಅಂತಂದ್ರೆ ಅವ್ರಿಗೆ ಏನು ಬರೋದಿಲ್ಲ ಅದನ್ನ ಹೇಳ್ಕೊಡ್ಬೇಕು, ಏನು ಬರ್ತೈತಿ ಅಲ್ಲ ಅದನ್ನು ಹೆಂಗೆ ಇಂಪ್ರೂವ್ ಮಾಡೋದು ಅನ್ನೋದ್ರ ಮೇಲೆ ಹೆಂಗೆ ಇಂಪ್ರೂವ್ ಮಾಡೋದು ಅನ್ನೋದು ಸಹ ನಾವು ಹೇಳಬೇಕು, ಹಂಗೆ ಫೀಡ್ಬ್ಯಾಕ್ ಇರ್ಬೇಕು. ಸೊ ಆಪ್ಷನ್ 1 ಈಸ್ ರಾಂಗ್. ಓಕೆ, ಇಟ್ ಸೆಂಟರ್ಸ್ ಅರೌಂಡ್ ಟೆಸ್ಟ್ಸ್ ಆ್ಯಂಡ್ ಎಕ್ಸಾಮ್ಸ್ ಎಟ್ ದಿ ಎಂಡ್ ಆಫ್ ದ ಇಯರ್. ಓಕೆ, ಎಂಡ್ ಆಫ್ ದ ಇಯರ್ ಟೆಸ್ಟ್ ತಗೋದು ಅಂತಂದ್ರೆ ಈ ಫೀಡ್ಬ್ಯಾಕ್ ಎಂಡ್ ಆಫ್ ದ ಇಯರ್ ತೊಗೊಂಡ್ರದು ಕೊಡೋದಲ್ಲ. ಓಕೆ, ಯಾವಾಗಲೂ ಡ್ಯೂರಿಂಗ್ ದ ಪ್ರೊಸೆಸ್ ಕೊಡಬೇಕು, ಯಾವಾಗಲೂ ಫಾರ್ಮೇಟಿವ್ ಅಸೆಸ್ಮೆಂಟ್ ಮಾಡ್ಬೇಕು ನಾವು. ಓಕೆ, ಸೊ ಇದು ತಪ್ಪು. ಇಟ್ ಅಸೈನ್ಸ್ ಕಂಪ್ಯಾರಿಟಿವ್ ರ್ಯಾಂಕ್ಸ್ ಟು ದ ಸ್ಟೂಡೆಂಟ್ಸ್. ಬರೀ ರ್ಯಾಂಕ್ ಕೊಡೋದು ಫೀಡ್ಬ್ಯಾಕ್ ಆಗೋದಿಲ್ಲ. ಆಪ್ಷನ್ 4, ಇಟ್ ಆಕರ್ಸ್ ಡ್ಯೂರಿಂಗ್ ಆ್ಯಸ್ ವೆಲ್ ಆ್ಯಸ್ ಆಫ್ಟರ್ ದ ಲರ್ನಿಂಗ್ ಆ್ಯಕ್ಟಿವಿಟಿ. ಹಾಂ, ಇದು ಕರೆಕ್ಟ್. ಓಕೆ, ಡ್ಯೂರಿಂಗ್ ಅಂತಂತಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟು, ಆ್ಯಸ್ ವೆಲ್ ಆ್ಯಸ್ ಆಫ್ಟರ್ ದ ಲರ್ನಿಂಗ್ ಅಂತಂದ್ರೆ ಸಮೇಟಿವ್ ಅಸೆಸ್ಮೆಂಟ್. ಓಕೆ, ಈ ಫೀಡ್ಬ್ಯಾಕ್ ಕರೆಕ್ಟ್. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Rama is a teacher who is implementing Vygotsky's theory in her classroom, and she assigns her students to work in groups to complete a challenge. Okay, ಅಂದ್ರೆ ಗ್ರೂಪ್ ಒಳಗೆ ಕೆಲಸ ಮಾಡಕ್ಕೆ ಹೇಳ್ತಾರೆ ಅವರು. ಡ್ಯೂರಿಂಗ್ ದ ಟಾಸ್ಕ್ ಒನ್ ಸ್ಟೂಡೆಂಟ್ ಸ್ಟ್ರಗಲ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಒಂದು ಸ್ಟೂಡೆಂಟ್ಗೆ ಕಾನ್ಸೆಪ್ಟ್ಗೆ ಅರ್ಥ ಆಗೋದಿಲ್ಲ. ವಾಟ್ ವುಡ್ ಬಿ ದ ಮೋಸ್ಟ್ ಇಫೆಕ್ಟಿವ್ ವೇ ರಮಾ ಟು ಹೆಲ್ಪ್ ದಿಸ್ ಸ್ಟೂಡೆಂಟ್. ಅಂದರೆ ರಮಾ ಈ ಸ್ಟೂಡೆಂಟ್ಗೆ ಹೆಂಗೆ ಹೆಲ್ಪ್ ಮಾಡ್ಬೋದು ಅಂತ ಕೇಳ್ಯಾರ. ಓಕೆ, ಫಸ್ಟ್ ಆಫ್ ಆಲ್ ಈ ವೈಗೋಟ್ಸ್ಕಿಸ್ ಥಿಯರಿ ಬಗ್ಗೆ ವೈಗೋಟ್ಸ್ಕಿಸ್ ಥಿಯರಿನಾಕಿ ಇಂಪ್ಲಿಮೆಂಟ್ ಮಾಡ್ಬೇಕಾಗೈತಿ. ವೈಗೋಟ್ಸ್ಕಿ ಏನು ಹೇಳ್ತಾನಪ್ಪ ಅಂತಂದ್ರೆ, ಯಾವುದಾದ್ರೂ ಒಂದು ಹುಡುಗಿಗೆ ಎಲ್ಲಾದರೂ ತೊಂದರೆ ಉಂಟಾದ್ರೆ ಅವನಿಗೆ ಗೈಡೆನ್ಸ್ ಕೊಡ್ಬೇಕಂತ ಹೇಳಿದಾರೆ, ಇಲ್ಲ ಸ್ಕ್ಯಾಫೋಲ್ಡಿಂಗ್ ಮಾಡ್ಬೇಕಂತ ಹೇಳಿದಾರೆ. ಸೊ ಈ ಬೇಸ್ ಮ್ಯಾಗ ಇದು ಕ್ವಶನ್ಸ್ ನೋಡ್ತಾದ್ರೆ, assign different task to the student that is better suited to her abilities. ಅಂದ್ರೆ ಆ ಸ್ಟೂಡೆಂಟಿಗೆ ಬೇರೆ ಟಾಸ್ಕ್ ಕೊಡು ಅಂತ ಹೇಳ್ಬಿಟ್ಟಾರ. ಇದು ತಪ್ಪಾಗ್ತೈತಿ. ಒಂದೇ ಆಪ್ಷನ್ ತಪ್ಪಾಗ್ತೈತಿ. ನೆಕ್ಸ್ಟ್ ಆಪ್ಷನ್, ವರ್ಕ್ ಥ್ರೂ ದ ಪ್ರಾಬ್ಲಮ್ ವಿತ್ ದಿ ಸ್ಟೂಡೆಂಟ್ ಆ್ಯಂಡ್ ಪ್ರೊವೈಡಿಂಗ್ ಗೈಡೆನ್ಸ್ ಕರೆಕ್ಟ್ ಐತಿ.
ಗೈಡೆನ್ಸ್ ಆ್ಯಂಡ್ ಫೀಡ್ಬ್ಯಾಕ್ ಆ್ಯಸ್ ನೀಡೆಡ್ while involving other group members. ಓಕೆ, ಇಲ್ಲಿ ಗೈಡೆನ್ಸ್ ಕೊಡ್ಬೇಕಂತ ಯಾರು ಫೀಡ್ಬ್ಯಾಕ್ ಕೊಡ್ಬೇಕಂತ ಹೇಳಿದಾರೆ, ಇದು ಕರೆಕ್ಟ್ ಆಪ್ಷನ್. ಪ್ರೊವೈಡ್ ದ ಸ್ಟೂಡೆಂಟ್ಸ್ ವಿತ್ ಆನ್ಸರ್ ಟು ದ ಪ್ರಾಬ್ಲಮ್ ಸೊ ದ ಗ್ರೂಪ್ ಕ್ಯಾನ್ ಮೂವ್ ಆನ್, ಅಂದ್ರೆ ಡೈರೆಕ್ಟ್ಲಿ ಕ್ವಶನ್ಗೆ ಆನ್ಸರ್ ಮಾಡ್ಬಿಡು ಅಂತ ಹೇಳಿದಾರೆ, ಇದು ತಪ್ಪಾಗ್ತದೆ. ಅಂದ್ರೆ ಸ್ಟೂಡೆಂಟಿಗೆ ನಾವು ಥಿಂಕ್ ಮಾಡೋಕೆ ಅವಕಾಶ ಕೊಡ್ಬೇಕು, ನಾವು ಡೈರೆಕ್ಟ್ ಆನ್ಸರ್ ಕೊಡಬಾರ್ದು ಟೀಚರ್ಸ್ ಆದವರು. ಎಂಕರೇಜ್ ದ ಸ್ಟೂಡೆಂಟ್ ಟು ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ ಆನ್ ಹರ್ ಓನ್. ಆಲ್ರೆಡಿ ಅವಂಗೆ ತೊಂದರೆ ಆಗ್ತೈತಿ ಮತ್ತು ಇನ್ನೂ ಅವ್ರಿಗೆ ಎಂಕರೇಜ್ ಮಾಡಂತ ಹೇಳಿದಾರೆ, ನೀವಾಗೆ ಸಾಲ್ವ್ ಮಾಡಿರಿ ಅಂತೇಳಿ. ಹಿಂಗೆ ಮಾಡಬಾರ್ದು, ನಾವು ಏನು ಮಾಡಬೇಕು ಅಂದರೆ ಗೈಡೆನ್ಸ್ ಮಾಡಬೇಕು ಅಥವಾ ಸ್ಕ್ಯಾಫೋಲ್ಡಿಂಗ್ ಮಾಡಬೇಕು. ಓಕೆ, ಸೊ ಇದು ರಾಂಗ್. ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ನಂಬರ್ 2. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, change and stability in emotions, personality and social relationships together constitute ಅಂತ ಕೇಳಿದಾರೆ. ಓಕೆ, ಚೇಂಜ್ ಆ್ಯಂಡ್ ಸ್ಟೆಬಿಲಿಟಿ ಅಂತ ಕೇಳಿದಾರೆ. ಸ್ಟೇಜ್ ಆ್ಯಂಡ್ ಸ್ಟೆಬಿಲಿಟಿ ಇನ್ ಎಮೋಷನ್ಸ್ ಅಂದರೆ ಭಾವನೆ, ಮತ್ತು ಪರ್ಸ್ನಾಲಿಟಿ ಅಂದರೆ ವ್ಯಕ್ತಿತ್ವ, ಮತ್ತು ಸಾಮಾಜಿಕ ಸಂಬಂಧ. ಓಕೆ, ಸಾಮಾಜಿಕ ಸಂಬಂಧ, ಸೋಷಿಯಲ್ ರಿಲೇಷನ್ಶಿಪ್ ಅಂದರೆ ಸಾಮಾಜಿಕ ಸಂಬಂಧ. ಓಕೆ, ಇವೆಲ್ಲ ಸ್ಟೇಬಲ್ ಆಗಿ ಯಾವ ವಿಕಾಸದಲ್ಲಿ ಅದಾವ ಅಂತ ಕೇಳಿದಾರೆ. ಓಕೆ, ಅಂದರೆ ಇದ್ರಾಗ ಫಸ್ಟ್ ನೋಡೋದಾದ್ರೆ ಸೈಕೋಸೋಷಿಯಲ್ ಡೆವಲಪ್ಮೆಂಟ್. ಓಕೆ, ಇವೆಲ್ಲ 3 ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಒಳಗೆ ಬರ್ತಾವೆ, ಎಮೋಷನ್ಸು, ಪರ್ಸ್ನಾಲಿಟಿ ಮತ್ತು ಸೋಷಿಯಲ್ ರಿಲೇಷನ್ಶಿಪ್ಸ್ ಮೇನ್. ಸೊ ಕರೆಕ್ಟ್ ಆನ್ಸರ್ ಈಸ್ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಅಂತ. ಓಕೆ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತಂದ್ರೆ ತಮ್ಮ ಇಂಟೆಲೆಕ್ಚುವಲ್ ಎಬಿಲಿಟಿ ಅದ್ರ ಮೇಲೆ ಮಾತ್ರ ಇರ್ತೈತಿ. ಎಮೋಷ್ನಲ್ ಅಂತಂದ್ರೆ ಅವ್ರ ಎಮೋಷನ್ಸ್ ಮೇಲೆ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಅವ್ರ ಸ್ವಂತ. ಸೊ ಇವು 3 ಆಪ್ಷನ್ ನೋಡಿದ್ರೆ ಇದರ ಕರೆಕ್ಟ್ ಯಾವ್ದು ಅನಿಸ್ತಪ್ಪ ಅಂತಂದ್ರೆ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಅಂತ ನಮ್ಗೆ ಆನ್ಸರ್ ಅಂತ ಅನಿಸ್ತೈತೆ. ಓಕೆ, ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 1. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕನ್ಸ್ಟ್ರಕ್ಟಿವಿಸ್ಟ್ ಟೀಚಿಂಗ್ ಲೀಡ್ಸ್ ಟು ಅಂದ್ರೆ ರಚನಾತ್ಮಕತೆ. ಓಕೆ, ರಚನಾವಾದಿ ಅಂತ ಹೇಳ್ತಾರೆ. ಲೀಡ್ ಟು ಡ್ಯಾಶ್ ಲರ್ನಿಂಗ್ ಬೈ ಸ್ಟೂಡೆಂಟ್ಸ್ ಅಂತ ಹೇಳ್ಯಾರ. ರಚನಾತ್ಮಕ ಅಂತಂದ್ರೆ ಕ್ರಿಯೇಟಿವಿಟಿ ಅಂತ ಅರ್ಥ. ಓಕೆ, ಒಂದೇದು ರೋಟ್ ಅಂತ ಹೇಳ. ರೋಟ್ ಅಂತಂತಂದ್ರೆ ಏನಪ್ಪ, ಬಾಯ್ಹಾಟ್ ಹೊಡೆದು ಅಥವಾ ರಿಕಾಲ್ ಮಾಡೋದು, ಮೆಮ್ರಿ ಹೊಳ್ಳಮಳ ಬೈಬಟ್ ಮಾಡಿ ಆ ಬೈಪಟ್ ಮಾಡಿದ್ದನ್ನು ತಂದು ಒಪ್ಸೋದು ಅಂತ ಅರ್ಥ. ಇದು ರಾಂಗ್. ರಿಸೆಪ್ಟಿವ್ ಅಂತಂದ್ರೆ ಟೀಚರ್ಸ್ ಹೇಳಿದ್ದನ್ನು ಮಾತ್ರ ಕೇಳ್ಕೊಂತ ಕುಂಡ್ರೋದು, ಅಂದರೆ ಇದು ಅವ್ರೇನು ಸ್ಟೂಡೆಂಟ್ಸ್ ಏನು ಆ್ಯಕ್ಟಿವಿಟಿ ಮಾಡೋಲ್ಲ. ಸೊ ಇದು ಏನು ಮಾಡ್ತೈತಪ್ಪ ಅಂದ್ರೆ ಪ್ಯಾಸಿವ್ ಲರ್ನರ್ಸನ್ನು ಕ್ರಿಯೇಟ್ ಮಾಡ್ತೈತಿ. ನಮಗೇನು ಬೇಕು, ಆ್ಯಕ್ಟಿವ್ ಲರ್ನರ್ಸ್ ಬೇಕು. ಸೊ ಡಿಸ್ಕವರಿ ಒಳಗೆ ಸ್ಟೂಡೆಂಟ್ಸ್ ಆ್ಯಕ್ಟಿವ್ ಇರ್ತಾರೆ. ಸೊ ಆ್ಯಕ್ಟಿವ್ ಲರ್ನರ್ಸನ್ನು ಕ್ರಿಯೇಟ್ ಮಾಡ್ತೈತಿ. ಇದು ಕರೆಕ್ಟ್ ಆಪ್ಷನ್ಸು. ಮೀನಿಂಗ್ಲೆಸ್ ಅನ್ನೋದಂತೂ ಆಪ್ಷನ್ ರಾಂಗ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಈಸ್ 11ನೇದು 3. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇನ್ ಪ್ರೋಗ್ರೆಸಿವ್ ಎಜುಕೇಷನ್ ಚಿಲ್ಡ್ರನ್ ಆರ್ ಪರ್ಸ್ಯೂಡ್ ಆ್ಯಸ್ ಅಂತ ಕೇಳ್ಯಾರ. ಪ್ರೋಗ್ರೆಸಿವ್ ಎಜುಕೇಷನ್ ಒಳಗೆ ಚಿಲ್ಡ್ರನ್ನ ಏನಂತ ಕನ್ಸಿಡರ್ ಮಾಡ್ತಾರ ಅಂತ ಕೇಳಿದಾರೆ. ಓಕೆ, ಒಂದೇದು ಆಪ್ಷನ್ನು ನಾಲೆಜಬಲ್ ಆ್ಯಂಡ್ ಮೀನಿಂಗ್ ಮೇಕರ್ಸ್. ಹಾಂ, ಕರೆಕ್ಟ್. ಅವ್ರಿಗೆ ನಾಲೆಜ್ ಇರ್ತೈತಿ ಮತ್ತು ಮೀನಿಂಗನ್ನ ಅವರೇ ಹುಡುಕೊಂತಾರ. ಇನ್ನು ಡಿಸ್ಕವರಿ ಒಳಗೆ ಮಾಡಿ, ಹ್ಯೂರಿಸ್ಟಿಕ್ ಅಪ್ರೋಚ್ ಮಾಡಿ, ಫಾರ್ ಎಕ್ಸಾಂಪಲ್ ಪ್ರೊಜೆಕ್ಟ್ ಬೇಸ್ಡ್ ಟೀಚಿಂಗ್ ಮಾಡಿ. ಓಕೆ, ಅಂದರೆ ನಾಲೆಜಬಲ್ ಆ್ಯಂಡ್ ಮೀನಿಂಗ್ ಮೇಕರ್ಸ್ ಕರೆಕ್ಟ್ ಆನ್ಸರ್ ಇದು. ವಲ್ನರಬಲ್ ಆ್ಯಂಡ್ ಇನ್ ನೀಡ್ ಆಫ್ ಪ್ರೊಟೆಕ್ಷನ್ ಇದು ರಾಂಗ್ ಆಪ್ಷನ್. ಮಕ್ಕಳಿಗೆ ಪ್ರೊಟೆಕ್ಷನ್ ನೀಡುವಂತೇನೋ ಇಲ್ಲಿ ಕೊಟ್ಟಿದ್ದಾರೆ, ರಾಂಗ್ ಆಪ್ಷನ್. ಇನ್ನೋಸೆಂಟ್ ಆ್ಯಂಡ್ ಡಿಪೆಂಡೆಂಟ್. ಓಕೆ, ಮಕ್ಕಳು ಇನ್ನೋಸೆಂಟ್ ಅದಾರ ಮತ್ತು ಡಿಪೆಂಡೆಂಟ್ ಅದಾರ ಅಂತ, ಇದು ರಾಂಗ್. ಇನ್ ಪ್ರೋಗ್ರೆಸಿವ್ ಎಜುಕೇಷನ್ ನಾವು ಕನ್ಸಿಡರ್ಕೊಂಡು ಹೇಳೋದಾದ್ರೆ ಇದು ರಾಂಗ್ ಆಕೈತಿ. ಕಂಪ್ಲೈಂಟ್ ಆ್ಯಂಡ್ ಕೆಪಬಲ್ ಆಫ್ ಓನ್ಲಿ ಕನ್ಸ್ಯೂಮಿಂಗ್ ನಾಲೆಜ್. ಇಲ್ಲಿ ಬರೀ ಅವ್ರ ನಾಲೆಜನ್ನು ಕನ್ಸ್ಯೂಮ್ ಮಾಡೋಕ್ಕಷ್ಟ ತಯಾರದಾರ ಅಥವಾ ಕೆಪಬಲ್ ಅದಾರ ಅಂತ ಹೇಳ್ಯಾರ. ಬಟ್ ಹಿಂಗಲ್ಲ, ನಾಲೆಜನ್ನು ಅವರ ಪ್ರೊಡ್ಯೂಸ್ ಮಾಡೋಕ್ಕೂ ಕೆಪಬಲ್ ಅದಾರ. ಸೊ ಇದು ಆಪ್ಷನ್ ರಾಂಗ್. 12ನೇದು 1. Let us move on to the next question. Jean Piaget's theory of cognitive development implies that Jean Piaget ಅವ್ರ ಪ್ರಕಾರ ಏನು ಹೇಳ್ಯಾರ ಅಂತಂದ್ರೆ ಇವರು ಒಂದೇದು ಕರಿಕ್ಯುಲಮ್ ಶುಡ್ ಬಿ ಡಿಸೈನ್ಡ್ ಕೀಪಿಂಗ್ ದಿ ಚಿಲ್ಡ್ರನ್ಸ್ ಏಜ್ ಗ್ರೂಪ್ ಆ್ಯಂಡ್ ಸ್ಟೇಟ್ ಇನ್ ಮೈಂಡ್. ಕರೆಕ್ಟ್. ಜೀನ್ ಪ್ಯಾಜೆಟ್ ಏನು ಹೇಳ್ತಾರಪ್ಪ ಅಂದ್ರೆ ಹೆಂಗೆ ಡೆವಲಪ್ಮೆಂಟ್ ಆಕೈತಲ್ಲ ಹಂಗಂಗೆ ಅವ್ರ ಥಾಟ್ ಪ್ರೊಸೆಸ್ಸು ಇನ್ಕ್ರೀಸ್ ಆಕೊಂತ ಹೋಗ್ತೈತಿ. ಕರೆಕ್ಟ್ ಹೇಳೋರು. ಇಲ್ಲಿ ನೋಡ್ರಿ, ಕರಿಕ್ಯುಲಮ್ ಶುಡ್ ಬಿ ಡಿಸೈನ್ಡ್ ಕೀಪಿಂಗ್ ಇನ್ ಸ್ಟೂಡೆಂಟ್ಸ್ ಏಜ್ ಗ್ರೂಪ್. ಓಕೆ, ಅವ್ರ ವಯಸ್ಸಿಗೆ ತಕ್ಕಂತೆ ಮತ್ತು ಅವ್ರ ಮೈಂಡಿನ ಸ್ಟೇಜ್ನ ತಕ್ಕಂತೆ ಕರಿಕ್ಯುಲಮ್ನು ಏನು ಪಠ್ಯಕ್ರಮ ಡಿಸೈನ್ ಆಗ್ಬೇಕಂತ ಹೇಳಿದ್ದಾರೆ. ಕರೆಕ್ಟ್ ಆಪ್ಷನ್ ಇದು.
ಮತ್ತು ಎರಡನೇ ಆಪ್ಷನ್ ನೋಡಿದ್ರೆ ಫೋಕಸ್ ಆನ್ ಆಫ್ ಟೀಚಿಂಗ್ ಶುಡ್ ಬಿ ದಿ ಔಟ್ಕಮ್ ಆಫ್ ದ ಆ್ಯಕ್ಟಿವಿಟಿ ಇನ್ಸ್ಟೆಡ್ ಆಫ್ ದ ಪ್ರೊಸೆಸ್ ಆಫ್ ಥಿಂಕಿಂಗ್ ಅಂತ ಕೇಳ್ಯಾರ. ಬರೀ ಔಟ್ಕಮ್ ಮ್ಯಾಗ ಫೋಕಸ್ ಮಾಡಿರಿ ಮತ್ತು ಇಲ್ಲಿ ಪ್ರೊಸೆಸ್ ಮ್ಯಾಗ ಏನು ಫೋಕಸ್ ಮಾಡ್ಬೇಡ ಅಂತ ಹೇಳಿದಾರೆ. ಇದು ರಾಂಗ್ ಆಪ್ಷನ್. ಓಕೆ, ನೆಕ್ಸ್ಟ್ ಬಿಹೇವಿಯರ್ ಶುಡ್ ಬಿ ಕಂಟಿನ್ಯೂಡ್ ಯೂಸಿಂಗ್ ರಿವಾರ್ಡ್ಸ್ ಆ್ಯಂಡ್ ಪನಿಷ್ಮೆಂಟ್ಸ್. ಇಲ್ಲಿ ರಿವಾರ್ಡ್ ಮತ್ತು ಪನಿಷ್ಮೆಂಟ್ ಕೋಡ್ ಅಂತ ಹೇಳಿಲ್ಲ ಯಾರು ಜೀನ್ ಪ್ರಾಜೆಕ್ಟ್, ಇದು ರಾಂಗು. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಕಾನ್ಸೆಪ್ಟ್ ಶುಡ್ ಬಿ ಟಾಟ್ ಇನ್ ಅ ಸೀಕ್ವೆನ್ಸ್ ಆಫ್ ಕಾಂಪ್ಲೆಕ್ಸ್ ಟು ಸಿಂಪಲ್. ಇದು ರಾಂಗ್. ಯಾವಾಗಲೂ ಮ್ಯಾಕ್ಸಿಮಮ್ಸ್ ಆಫ್ ಟೀಚಿಂಗ್ ಹೇಳ್ತೈತಪ್ಪ ಅಂದ್ರೆ ಸಿಂಪಲ್ ಟು ಕಾಂಪ್ಲೆಕ್ಸ್ ಹೇಳ್ತೈತಿ. ಸೊ ಇದು ರಾಂಗ್ ಆಪ್ಷನ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 1. Curriculum should be designed keeping children's age group and stage in mind. Okay, let us move on to the next question. How does setting mastery goals impact a student's motivation and views of ability ಅಂತ ಕೇಳಿದಾರೆ. Okay, so first option ನೋಡಿದರೆ it often implies enhanced extrinsic motivation and belief in the entity view of ability. ಸೊ ಇಲ್ಲಿ ಎಕ್ಸ್ಟ್ರಿಂಟಿಕ್ ಮೋಟಿವೇಶನ್ ಆಗಬಾರ್ದು ನಮಗೆ, ಯಾವಾಗಲೂ ಇಂಟ್ರಿನ್ಸಿಕ್ ಮೋಟಿವೇಶನ್ ಆಗಬೇಕು. ಸೊ ಹಂಗಂದ್ರೆ ಇದು 1ನೇ ಆಪ್ಷನ್ ರಾಂಗ್ ಆಕತಿ, 2ನೇ ಆಪ್ಷನ್ ರಾಂಗ್ ಆಕತಿ. ಓಕೆ, ನೆಕ್ಸ್ಟ್ 3ನೇ ನೋಡಿದ್ರೆ ಇಟ್ ಆಫನ್ ಇಂಪ್ಲೈಸ್ ಎನ್ಹಾನ್ಸ್ಡ್ ಇಂಟ್ರಿನ್ಸಿಕ್ ಮೋಟಿವೇಶನ್ ಆ್ಯಂಡ್ ಬಿಲೀಫ್ ಇನ್ ದಿ ಎಂಟಿಟಿ ಆಫ್ ವ್ಯೂ ಆಫ್ ಎಬಿಲಿಟಿ ಅಂತ ಯಾರು. ಇಲ್ಲಿ ಎಂಟಿಟಿ ಆಫ್ ವ್ಯೂ ಆಫ್ ಎಬಿಲಿಟಿಗಿನ ಇಂಕ್ರಿಮೆಂಟ್ ಆಗ್ಬೇಕು ನಮಗೆ, ಇಂಕ್ರಿಮೆಂಟ್ ವ್ಯೂ ಆಫ್ ಎಬಿಲಿಟಿ ಆಗಬೇಕು. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4. Okay, let us move on to the next question. During adolescence, the pressure to conform to gender expectations and follow conventions of femininity or masculinity increases. Okay, correct ಇದೆ. Next reason ನೋಡಿದ್ರೆ ಜೆಂಡರ್ ಆ್ಯಂಡ್ ಜನರಲ್ ರೂಲ್ಸ್ ಆರ್ ಡಿಟರ್ಮೈನ್ಡ್ ಬಯೋಲಾಜಿಕಲಿ ಅಂತಿದ್ದಾರೆ. ಇದು ರಾಂಗ್. ಯಾವಾಗಲೂ ಜೆಂಡರ್ ಆ್ಯಂಡ್ ಜನರಲ್ ರೂಲ್ಸ್ ಆರ್ ನಾಟ್ ಡಿಟರ್ಮೈನ್ಡ್ ಬಯೋಲಾಜಿಕಲಿ. ಇದೇನಪ್ಪ ಸೋಷಲಿ ಡಿಟರ್ಮೈನ್ಡ್ ಇದು. ಓಕೆ, ಜೆಂಡರ್ ಆ್ಯಂಡ್ ಜೆಂಡರ್ ರೂಲ್ಸ್ ಆರ್ ಸೋಷಲಿ ಡಿಟರ್ಮೈನ್ಡ್. ಅದು ಸೆಕ್ಸ್ ಅಥವಾ ಲಿಂಗ ಏನದು ಬಯೋಲಾಜಿಕಲಿ ಡಿಟರ್ಮೈನ್ಡ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಈಸ್ ರೀಸನ್ ರಾಂಗ್ ಐತಿ ಮತ್ತು ಅಸರ್ಷನ್ ಕರೆಕ್ಟ್ ಐತಿ. ಸೊ ಎ is true and R is false. Option number 1. Okay, let us move on to the next question. Teachers should encourage debates, discussions and collaborations among students. ಕರೆಕ್ಟ್ ಐತಿದೆ. ಡಿಬೇಟ್ ಎಂಕರೇಜ್ ಮಾಡಬೇಕು, ಡಿಸ್ಕಷನ್ ಎಂಕರೇಜ್ ಮಾಡಬೇಕು, ಕೊಲಾಬ್ರೇಷನ್ಸ್ ಅಂದರೆ ಗುಂಪು ಚರ್ಚೆಯನ್ನು ಎಂಕರೇಜ್ ಮಾಡಬೇಕು. ಇದು ಕರೆಕ್ಟ್ ಐತಿ. ರೀಸನ್ ನೋಡಿದಾನ ನಾಲೆಜ್ ಪ್ರೊಡಕ್ಷನ್ ಈಸ್ ಇನ್ಆಕ್ಟಿವ್ ಪ್ರೊಸೆಸ್. ಇನ್ಆಕ್ಟಿವ್ ಪ್ರೊಸೆಸ್ ಅಲ್ಲ ಇದು. ನಾಲೆಜ್ ಪ್ರೊಡಕ್ಷನ್ ಈಸ್ ಯಾವಾಗಲೂ ಆಕ್ಟಿವ್ ಪ್ರೊಸೆಸ್. ಆ್ಯಂಡ್ ಎಂಗೇಜ್ಮೆಂಟ್ ಇನ್ ಗ್ರೂಪ್ ಆ್ಯಕ್ಟಿವಿಟಿ ಈಸ್ ಹಿಂಡರ್ಸ್ ಅಂತ ಇದ್ದಾರೆ. ಹಿಂಡರ್ಸ್ ಅಲ್ಲ, ಎಂಕರೇಜ್ ಮೀನಿಂಗ್ಫುಲ್ ಲರ್ನಿಂಗ್ ಆಗಬೇಕಿದೆ. ಸೊ ರೀಸನ್ ರಾಂಗ್, ಅಸರ್ಷನ್ ರೈಟ್ ಐತಿ. ಸೊ ಆಪ್ಷನ್ 1 is correct. A is true but R is false. Okay, let us move on to the next question. Which of the following hinders participation of students with visual impairment in classroom? Okay, ಅಂದ್ರೆ ದೃಷ್ಟಿದೋಷ ಇರುವಂಥ ಮಕ್ಕಳಿಗೆ ಯಾವುದು ಹೆಲ್ಪ್ ಮಾಡೋದಿಲ್ಲ ಕಲಿಯೋದಕ್ಕೆ ಅಂತ ಕೇಳಿದಾರೆ. ಓಕೆ, ರೇಸ್ಡ್ ಲೈನ್ ಡ್ರಾಯಿಂಗ್ಸ್ ಆ್ಯಂಡ್ ಮ್ಯಾಪ್ಸ್ ಇದು ಮಾಡ್ತೈತಿ. ಆ್ಯಕ್ಚುಲಿ ರೇಸ್ಡ್ ಲೈನ್ಸ್ ಅಂದ್ರೆ ಅವ್ರ ಕೈ ಬೆರಳಿಂದ ಮುಟ್ಟಿ ಅದನ್ನ ಅವರು ಆ ಡ್ರಾಯಿಂಗ್ಸನ್ನು ಅಥವಾ ಮ್ಯಾಪ್ಸನ್ನು ಬಗ್ಗೆ ಕಲಿಬೋದು. ಇದು ಕರೆಕ್ಟ್ ಐತಿ. ಟ್ಯಾಕ್ಟೈಲ್ ಮಾಡೆಲ್ಸ್ ಆಫ್ ಗ್ರಾಫಿಕ್ ಮಟೀರಿಯಲ್ಸ್, ಮಾಡೆಲ್ಸ್ನು ಸಹ ಅವ್ರ ಕೈಯಿಂದ ಮುಟ್ಟಿ ಅದನ್ನ ಕಲಿಬೋದು. ಎಲೆಕ್ಟ್ರಾನಿಕಲಿ ಫಾರ್ಮೇಟೆಡ್ ಲೆಕ್ಚರ್ ಟ್ರಾನ್ಸ್ಕ್ರಿಪ್ಷನ್ಸ್. ಓಕೆ, ವಿಜುವಲಿ ಇಂಪರ್ಮೆಂಟ್ ಅದ ಅಂತಂದ್ರೆ ಈಗ ಯಾವುದಾದ್ರೂ ಒಂದು ಸಾಫ್ಟ್ವೇರ್ಸ್ ಅದಾವೆ. ಈಗ ಎಲೆಕ್ಟ್ರಾನಿಕಲಿ ಫಾರ್ಮೇಟೆಡ್ ಲೆಕ್ಚರ್ ಟ್ರಾನ್ಸ್ಕ್ರಿಪ್ಷನ್ ಅಂತಂದ್ರೆ ಈಗ ಏನಪ್ಪ ಸಾಫ್ಟ್ವೇರ್ಸ್ ಅದಾವೆ ಅಂದರೆ ಸ್ಕ್ರೀನ್ ಮೇಲೆ ಇರುವಂಥದ್ದನ್ನು ಓದಿ ಹೇಳುವಂಥ ಸಾಫ್ಟ್ವೇರ್ಸ್ ಅದಾವೆ. ಸೊ ಇದು ಅವ್ರಿಗೆ ಹೆಲ್ಪ್ ಮಾಡ್ತೈತಿ. ಇದು 2ನೇ ಆಪ್ಷನ್ ಹೆಲ್ಪ್ ಮಾಡ್ತೈತಿ. ನೆಕ್ಸ್ಟ್ ಪ್ರಿಂಟೆಡ್ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ನೋಟ್ಸ್. ಓಕೆ, ಆಲ್ರೆಡಿ ಇರೋ ದೃಷ್ಟಿ ದೋಷ ಏನಿರ್ತೈತಿ. ಸೊ ಪ್ರಿಂಟೆಡ್ ಬುಕ್ಸು ಅವ್ರಿಗೆ ಯಾವ ಥರನ ಅಂತ ಹೆಲ್ಪ್ನೂ ಮಾಡೋದಿಲ್ಲ. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ನಂಬರ್ 4. Let us move on to the next question. Which of the following is a correctly matched pair? Okay, formative assessment ಅಂದ್ರೆ ರೂಪನಾತ್ಮಕ ಮೌಲ್ಯಮಾಪನ, ಡಿಟರ್ಮೈನಿಂಗ್ ವಾಟ್ ದ ಸ್ಟೂಡೆಂಟ್ಸ್ ಕ್ಯಾನ್ ಡೂ ಬಿಫೋರ್ ಆ್ಯಂಡ್ ಆಫ್ಟರ್ ದ ಕ್ಲಾಸ್ ಕೇರ್.
ಅಂದ್ರೆ ಬಿಫೋರ್ ಆ್ಯಂಡ್ ಆಫ್ಟರ್ ದ ಕ್ಲಾಸ್ ಅಲ್ಲ, ರೂಪಣಾತ್ಮಕ ಮೌಲ್ಯಮಾಪನ ಯಾವಾಗಲೂ ಡ್ಯೂರಿಂಗ್ ದ ಕ್ಲಾಸ್ ಇರ್ತೈತಿ. ಸೊ ಆಪ್ಷನ್ 1 ಈಸ್ ರಾಂಗ್. ಸಮೇಟಿವ್ ಅಸೆಸ್ಮೆಂಟ್ ಇನ್ವಾಲ್ವ್ಸ್, ಸಮೇಟಿವ್ ಅಂದರೆ ಸಂಕಲನಾತ್ಮಕ ಅಂದ್ರೆ ಇಯರ್ ಎಂಡ್ ಎಕ್ಸಾಮ್ಸ್ ಇನ್ವಾಲ್ವ್ಸ್ ಪೇಪರ್ ಪೆನ್ಸಿಲ್ ಟೆಸ್ಟ್ ಕರೆಕ್ಟು, ಆಸ್ ವೆಲ್ ಆಸ್ ಡೀಟೇಲ್ಡ್ ಅಕೌಂಟ್ಸ್ ಆಫ್ ನಾನ್ ರಿಟರ್ನ್ ಬಿಹೇವಿಯರ್ಸ್. ನಾನ್ ರಿಟರ್ನ್ ಅಂತ ಇರೋದಿಲ್ಲ ಇಲ್ಲಿ, ಇಯರ್ ಎಂಡ್ ಯಾವಾಗಲೂ ಇರ್ತೈತಿ, ರಿಟರ್ನ್ ಒಳಗೆ ಇರ್ತೈತಿ, ಪೆನ್ ಆ್ಯಂಡ್ ಪೇಪರ್ ಇರ್ತೈತಿ. ಸೊ ಆಪ್ಷನ್ 2 ಇಸ್ ಆಲ್ಸೋ ರಾಂಗ್. ಕ್ರೈಟೇರಿಯನ್ ರೆಫರೆನ್ಸ್ ಅಸೆಸ್ಮೆಂಟ್ ಇನ್ಕ್ಲೂಡ್ಸ್ ಮಾಸ್ಟರಿ ಆಫ್ ಸ್ಪೆಸಿಫಿಕ್ ಟಾಪಿಕ್ಸ್. ಮಾಸ್ಟರಿ ಆಫ್ ಇಲ್ಲಿ ಮಾಸ್ಟರಿ ಆಫ್ ಸ್ಪೆಸಿಫಿಕ್ ಟಾಪಿಕ್ಸ್ ಬರೋದಿಲ್ಲ, ಸೊ ಇದು ರಾಂಗ್. ನಾರ್ಮ್ ರೆಫರೆನ್ಸ್ ಅಸೆಸ್ಮೆಂಟ್ಸ್ ಕಂಪೇರ್ಸ್ ಪರ್ಫಾರ್ಮೆನ್ಸ್ ಟು ದಟ್ ಆಫ್ ಪೇಯರ್ಸ್, ಇದು ಕರೆಕ್ಟ್ ಐತೆ. ನಾರ್ಮ್ ರೆಫರೆನ್ಸ್ ಅಂತಂದ್ರೆ ಯೂಶ್ವಲಿ ಈಗ ದೊಡ್ಡ ದೊಡ್ಡ ಎಕ್ಸಾಮ್ ಹೋಗ್ತಾವೆ. ಫಾರ್ ಎಕ್ಸಾಂಪಲ್ ನೀಟ್ ಎಕ್ಸಾಮ, JEE ಎಕ್ಸಾಮ, ಇದು ಏನಪ್ಪ ಅಂದರೆ ನೀಟ್ ಎಕ್ಸಾಮ್, JEE ಎಕ್ಸಾಮ್ ಮತ್ತು UPSC ಆಗ್ಬೋದು. ಇವೆಲ್ಲ ಏನಾಗತಿ ಒಬ್ಬೊಬ್ಬರ ಪರ್ಫಾರ್ಮೆನ್ಸನ್ನು, ಈ ಫಾರ್ ಎಕ್ಸಾಂಪಲ್ ಇದು CTET ಒಬ್ಬರ ಪರ್ಫಾರ್ಮೆನ್ಸ್ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಸೊ ನಾರ್ಮ್ ರೆಫರೆನ್ಸ್ ಅಸೆಸ್ಮೆಂಟ್ ಅಂದ್ರೆ ಮಾನಕ ಸಂದರ್ಭಿತ ಮೌಲ್ಯಾಂಕನ ಅಂತ ಹೇಳ್ತಾರೆ. ಇದು ಕಂಪೇರ್ಸ್ ಪರ್ಫಾರ್ಮೆನ್ಸ್ ಆಫ್ ದಟ್ ಪೇರ್ಸ್ ಅಂದರೆ ಒಬ್ಬರಿಂದ ಒಬ್ಬರು ಕಂಪೇರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಆಪ್ಷನ್ 4 ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸುನಿತಾ, a 12-year-old girl shows exceptional musical ability. ಓಕೆ, ಮ್ಯೂಸಿಕಲ್ ಒಳಗೆ ಭಾಳ ಎಕ್ಸ್ಪರ್ಟ್ ಅದಾರ ಅಂತ ಹೇಳ್ತಾರೆ. ಬೋತ್ ಅವರ್ ಪೇರೆಂಟ್ಸ್ ಆರ್ ಅಕಂಪ್ಲಿಷ್ಡ್ ಸಿಂಗರ್ಸ್, ಅವ್ರ ಪೇರೆಂಟ್ಸ್ನು ಸಿಂಗರ್ಸ್ ಆಲ್ರೆಡಿ ಅದಾರ. ಆ್ಯಂಡ್ ದೇ ಸೆಂಡ್ ಹರ್ ಫಾರ್ ಕ್ಲಾಸಸ್ ಫಾರ್ ವಾಯ್ಸ್ ಟ್ರೈನಿಂಗ್ ಆಫ್ಟರ್ ಸ್ಕೂಲ್ ಮುಗಿದ ನಂತರ ವಾಯ್ಸ್ ಟ್ರೈನಿಂಗ್ ಅಂದರೆ ಸಿಂಗಿಂಗ್ ಕ್ಲಾಸಿಗೆ ಕಲಿಸ್ತಾರೆ. ಹರ್ ಕೆಪಾಬಿಲಿಟೀಸ್ ಆರ್ ಮೋಸ್ಟ್ ಲೈಕ್ಲಿ ಟು ಬಿ ರಿಸಲ್ಟ್ ಆಫ್ ಆನ್ ಇಂಟ್ರಾಕ್ಷನ್ ಬಿಟ್ವೀನ್ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಒನ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ಕರೆಕ್ಟ್ ಆಪ್ಷನ್. ನೋಡ್ರಿ, ಹೆರಿಡಿಟಿ ಅಂತ ಯಾಕಂತಂದ್ರೆ ಆಲ್ರೆಡಿ ಅವ್ರ ಪೇರೆಂಟ್ಸ್ ಸಿಂಗರ್ಸ್ ಅದಾರ. ಸೊ ಆ ಸಿಂಗಿಂಗ್ ಎಬಿಲಿಟಿ ಅವ್ರಿಗೆ ಅವರ ಪೇರೆಂಟ್ಸಿಂದ ಬಂದಿರ್ಬೋದು. ಓಕೆ, ಎನ್ವಿರಾನ್ಮೆಂಟ್ ಅಂತಂದ್ರೆ ಈಗ ಅವ್ರಿಗೆ ಪರಿಸರ ಪೂರಕವಾಗೈತೆ ಅಂದ್ರೆ ಹೆಲ್ಪ್ ಮಾಡತ್ತೈತಿ. ಹೆಂಗಂತಂದ್ರೆ ಅವ್ರ ಪೇರೆಂಟ್ಸ್ ಅವ್ರಿಗೆ ಆಕೆಗೆ ಸಿಂಗಿಂಗ್ ಕ್ಲಾಸಿಗೆ ಕಳ್ಸತ್ತಾರ. ಸೊ ಆಕೆಗೆ ಎನ್ವಿರಾನ್ಮೆಂಟ್ ಏನು ಮಾಡತ್ತಿ, ಹೆಲ್ಪ್ಫುಲ್ ಆಗೈತಿ. ಓಕೆ, ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಜೆಂಡರ್ ಐಡೆಂಟಿಟಿ ಆ್ಯಂಡ್ ಜೆನೆಟಿಕ್ ಮೇಕಪ್, ಓಕೆ ಇದು ರಾಂಗ್ ಆಪ್ಷನ್. ಗ್ರೋತ್ ಆ್ಯಂಡ್ ಮ್ಯಾಚುರೇಷನ್, ಇದು ರಾಂಗ್. ನ್ಯೂಟ್ರಿಷನ್, ಇದ್ರಾಗ ನ್ಯೂಟ್ರಿಷನ್ ಒಳಗೆ ಅಂಥದ್ದು ಸಿಂಗಿಂಗ್ ಕಾಂಪಿಟೇಷನ್ ಒಳಗೆ ನ್ಯೂಟ್ರಿಷನ್ ಏನಿಲ್ಲ. ಡಿಸಿಪ್ಲಿನ್ ರಾಂಗು. ಸೊ ಕರೆಕ್ಟ್ ಆನ್ಸರ್ ಈಸ್ 19th one, ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್ ಕ್ವಶನ್. ವಿಚ್ ಮೆಥಡ್ ಡಿಡ್ ಲಾರೆನ್ಸ್ ಕೋಲ್ಬರ್ಗ್ ಯೂಸ್ಡ್ ಟು ಸ್ಟಡಿ ಮಾರಲ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್? ಓಕೆ, ಲಾರೆನ್ಸ್ ಕೋಲ್ಬರ್ಗ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಹೇನ್ಸ್ ಡಿಲ್ಮಾ ಅಂತ ಯೂಸ್ ಮಾಡ್ತಾರೆ. ಹೇನ್ಸ್ ಡಿಲ್ಮಾ ಅಂತಂದ್ರೆ ಹೇನ್ಸ್ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಹೆಂಡತಿಗೆ ಒಂದು ಯಾವುದೋ ರೋಗ ಬಂದಿರ್ತೈತಿ. ಓಕೆ, ಆ ರೋಗಕ್ಕೆ ಔಷಧಿ ಏನಾಗಿರ್ತೈತಿ, ಒಂದೇ ಒಂದು ಮೆಡಿಕಲ್ ಶಾಪ್ನಾಗ ಸಿಗ್ತೈತಿ. ಆ ಮೆಡಿಕಲ್ ಶಾಪ್ನಾಗ ಏನು ಆ ಪ್ರೈಸ್ ಹೈ ಇರ್ತೈತಿ, ಅಥವಾ ಅಷ್ಟೊಂದು ದುಡ್ಡು ಕೊಟ್ಟು ಆ ಔಷಧಿಯನ್ನು ಯಾರು ಹ್ಯಾಂಡ್ಸ್ ತೊಗೊಳಕ್ಕೆ ಆಗ್ತಿರೋದಿಲ್ಲ. ಸೊ ಅದಕ್ಕೆ ಅವೇನು ಮಾಡ್ತಾನೆ, ಅವರಿಗೆ ಯಾರಪ್ಪ ಔಷಧ ಅಂಗಡಿಯವರಿಗೆ ಹೆಲ್ಪ್ ಕೇಳ್ತಾನೆ. ಏನು ಔಷಧ ಸಂಬಂಧ ಅವರು ಹೆಲ್ಪ್ ಮಾಡೋದಿಲ್ಲ. ಸೊ ಇವೇನು ಮಾಡ್ತಾನೆ, ಅದನ್ನ ಕಳ್ಳತನ ಮಾಡ್ಕೊಂಡ್ಬಂದು ಅವರ ಹೆಂಡತಿಯ ಜೀವವನ್ನು ಉಳಿಸ್ಕೊಂತಾರೆ. ಓಕೆ, ಇದನ್ನು ಏನು ಮಾಡ್ತಾನಪ್ಪ ಅಂದ್ರೆ ಲಾರೆನ್ಸ್ ಕೋಲ್ಬರ್ಗ್ ಅವರು ಒಂದು ಭಾಳಷ್ಟು ಏಜ್ ಗ್ರೂಪ್ ಅಂದ್ರೆ ಡಿಫ್ರೆಂಟ್ ಏಜ್ ಗ್ರೂಪ್ ಇರುವಂಥ ಚಿಲ್ಡ್ರನ್ಸ್ ಈ ಕತೆ ಹೇಳ್ತಾನೆ. ನಿಮ್ಮ ಪ್ರಕಾರ ಅವನು ಏನಪ್ಪ ಹೇನ್ಸ್ ಮಾಡಿದ್ದು ತಪ್ಪ ಸರಿನಾ ಅಂತ ಕೇಳ್ತಾನೆ. ಸೊ ಅವ್ರು ಏನು ರಿಪ್ಲೈ ಕೊಡ್ತಾರಲ್ಲ ಅದ್ರ ಮೇಲೆ ಅವ್ರು ಏನು ಮಾಡ್ತಾರೆ, ಮಾರಲ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನನ್ನು, ಅಂದ್ರೆ ಮಾರಲ್ ಡೆವಲಪ್ಮೆಂಟ್ ಚಿಲ್ಡ್ರನ್ದು ಹೆಂಗೈತಿ ಅದನ್ನ ಏನು ಮಾಡ್ತಾರೆ, ಸ್ಟಡಿ ಮಾಡ್ತಾರೆ ಅದ್ರ ಬಗ್ಗೆ. ಓಕೆ, ಸೊ ಕರೆಕ್ಟ್ ಆಪ್ಷನ್ ಏನಪ್ಪ ಅಂತಂದ್ರೆ ಕಂಡಕ್ಟಿಂಗ್ ಅಬ್ಸರ್ವೇಷನ್ಸ್ ಆಫ್ ಚಿಲ್ಡ್ರನ್ ಡ್ಯೂರಿಂಗ್ ಪ್ಲೇ, ಆಟ ಆಡೋ ಮುಂದೆ ಅವ್ರೇನು ಅಬ್ಸರ್ವೇಷನ್ ಮಾಡೋದಿಲ್ಲ, ರಾಂಗ್ ಆಪ್ಷನ್. ಎಕ್ಸ್ಪೆರಿಮೆಂಟಲ್ ಮೆಥಡು ರಾಂಗು. ಕ್ವಾಂಟಿಟೇಟಿವ್ ರಿಸರ್ಚ್ ಅಪ್ರೋಚ್ ರಾಂಗು. ನಾ ಹೇಳ್ದಂಗೆ ಪೋಸಿಂಗ್ ಮಾರಲ್ ಡಿಲೆಮಾಸ್ ಟು ಚಿಲ್ಡ್ರನ್ ಆ್ಯಂಡ್ ಅನಲೈಸಿಂಗ್ ರೆಸ್ಪಾನ್ಸಸ್. ಓಕೆ, ಇದು ಕರೆಕ್ಟ್. ಸೊ let us move on to the next question. Schools should function within frameworks which assess the finished product and learning outcomes. ಇಲ್ಲೇನು ಹೇಳಿದ್ರೆ ಸ್ಕೂಲ್ಸು ಯಾವುದನ್ನು ಅಸೆಸ್ ಮಾಡ್ಬೇಕಂತ ಯಾರಂದ್ರೆ ಫಿನಿಶ್ಡ್ ಪ್ರಾಡಕ್ಟ್ ಅಂದರೆ ಎಂಡ್ ಪ್ರಾಡಕ್ಟ್ ಮತ್ತು ಲರ್ನಿಂಗ್ ಔಟ್ಕಮ್ಸನ್ನು ಮಾತ್ರ ಪರೀಕ್ಷೆ ಮಾಡ್ಬೇಕಂತ ಹೇಳಿದಾರೆ. ಇದು ರಾಂಗ್. ಸ್ಕೂಲ್ಸು ಡ್ಯೂರಿಂಗ್ ದ ಪ್ರೊಸೆಸ್ನು ಅಸೆಸ್ ಮಾಡಬೇಕು. ಸೊ ಅಸರ್ಷನ್ ಇಸ್ ರಾಂಗ್. Learning is tightly sequential and hierarchical.
ಲರ್ನಿಂಗ್ ಟೈಟ್ಲಿ ಸಿಕ್ವೆನ್ಸಿಯಲ್ ಹೈರಾರ್ಕಿಯಲ್ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಆಪ್ಷನ್ ರೀಸನ್ ಆಲ್ಸೋ ರಾಂಗ್. ಬೋತ್ A and R are false according to me. Okay, let us move on to the next question. Which of the following statement is correct about autism ಅಂತ ಕೇಳಿದಾರೆ. ಓಕೆ, ಆಟಿಸಮ್ ಅನ್ನೋದು ಬಗ್ಗೆ ಒಂದು ಕೇಳಿದಾರೆ. ಓಕೆ, ಆಟಿಸಮ್ ಇಸ್ ಕಾಸ್ಡ್ ಸೋಲಿ ಬೈ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅದರಿಂದ ಮಾತ್ರ ಅದು ಕಾಸ್ ಆಗೈತೆ ಅಂತ ಹೇಳಿದ್ರೆ ಇದು ರಾಂಗ್. ಆಟಿಸಮ್ ಕ್ಯಾನ್ ಬಿ ಕ್ಯೂರ್ಡ್ ಆ್ಯಂಡ್ ಇಂಪ್ರೂವ್ಸ್ ವಿತ್ ಏಜ್. ಭಾಳಷ್ಟು ಎಕ್ಸ್ಪರ್ಟ್ ಹೇಳೋದ್ರ ಪ್ರಕಾರ ಆಟಿಸಮ್ ಐತಲ್ಲ ಕ್ಯೂರ್ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಬಟ್ ಅದನ್ನ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿದಾರೆ. ಓಕೆ, ಬಟ್ ಅದು ಕಂಪ್ಲೀಟಾಗಿ ಕ್ಯೂರ್ ಆಕತ್ತಂತೆ ಯಾರೂ ಹೇಳಿಲ್ಲ. ಭಾಳಷ್ಟು ಎಕ್ಸ್ಪರ್ಟ್ಸ್ ಕೂಡ ಇದನ್ನೇ ಹೇಳ್ತಾರೆ. ಸೊ ಇದು ಆಪ್ಷನ್ ರಾಂಗ್. ಆಲ್ ಆಟಿಸ್ಟಿಕ್ ಪೀಪಲ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಎಕ್ಸೆಪ್ಷನಲ್ ಸ್ಕಿಲ್ ಅಂತ ಹೇಳಿದಾರೆ. ಓಕೆ, ನಾವು ರಿಸರ್ಚ್ ಮಾಡಿ ನೋಡಿದ್ರೆ ಆಟಿಸ್ಟಿಕ್ ಪೀಪಲ್ಲು ಎಕ್ಸೆಪ್ಷನಲಿ ಸ್ಕಿಲ್ಸ್ ಇರ್ತದೆ ಅವ್ರಿಗೆ. ಓಕೆ, ಅವ್ರಿಗೆ ಯಾವ್ದಾದ್ರು ಒಂದು ಸ್ಟಡಿ ಸ್ಕಿಲ್ ಇರ್ಬೋದು ಅಥವಾ ಯಾವ್ದಾದ್ರು ಎಕ್ಸೆಪ್ಷನಲ್ ಸ್ಕಿಲ್ ಇರ್ತೈತಿ. ಓಕೆ, ಆದ್ರೆ ಇಲ್ಲೇನು ಹೇಳಿದಾರೆ ಆಲ್ ಅಂತ ಹೇಳಿದಾರೆ. ಎಲ್ಲ ಆಟಿಸ್ಟಿಕ್ ಪೀಪಲ್ಲು ಸ್ಕಿಲ್ ಇರಬೇಕಂತಿಲ್ಲ. ಇದು ರಾಂಗ್. ಆಟಿಸಮ್ ಇಸ್ ಅ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್. ಇದು ಕರೆಕ್ಟ್ ಐತಿ. ಆಪ್ಷನ್ ನಂಬರ್ 22 4. ಓಕೆ, ವಿಚ್ ಲರ್ನಿಂಗ್ ಸ್ಟ್ರಾಟಜಿ ಇನ್ವಾಲ್ವ್ಸ್ ಚಿಲ್ಡ್ರನ್ ಟೀಚಿಂಗ್ ಅದರ್ಸ್ ವಾಟ್ ದೇ ಹ್ಯಾವ್ ಲರ್ನ್ಡ್. ಓಕೆ, ಅಂದ್ರೆ ಮಕ್ಕಳು ತಾವು ಕಲ್ತಿದ್ದನ್ನು ಇನ್ನೊಬ್ಬರಿಗೆ ಹೇಳ್ಕೊಡೋದು. ಇದು ಎಂಥ ಲರ್ನಿಂಗ್ ಅಂತ ಕೇಳಿದಾರೆ. ಇಲ್ಲಿ ನೋಡಿ ಎಂಥ ಟೀಚಿಂಗ್ ಅಂತ ಕೇಳಿದಾರೆ. ಇಲ್ಲಿ ಎಕ್ಸ್ಪೋಸಿಟರಿ ರಾಂಗ್, ಕಂಡೀಷ್ನಲ್ ಲರ್ನಿಂಗ್ ರಾಂಗ್, ರೋಟ್ ಲರ್ನಿಂಗ್ ಅಂದ್ರೆ ಏನು ಬಹೆಟ್ ಹಾಕಿರೋದು ಇದು ರಾಂಗ್. ರೆಸಿಪ್ರೋಕಲ್. ಓಕೆ, ಇದು ರೆಸಿಪ್ರೋಕಲ್ ಅಂದ್ರೆ ನಾವು ಕಲ್ತಿದ್ದನ್ನು ಇನ್ನೊಬ್ರಿಗೆ ಹೇಳೋದು, ಅದು ರೆಸಿಪ್ರೋಕಲ್. ಇಲ್ಲ ಹೆಂಗೆ ಕೊಟ್ಟಿದ್ದಾರೆ, ಚಿಲ್ಡ್ರನ್ ಕಲ್ತಿದ್ದನ್ನು ಚಿಲ್ಡ್ರನ್ನಿಗೆ ಇನ್ನೊಬ್ಬ ಚಿಲ್ಡ್ರನ್ಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಹೇಳಿದ್ದಾರೆ. ಇದು ಕರೆಕ್ಟು. ಹಿಂಗೂ ಆಗ್ಬೋದು. ಟೀಚರು ಸ್ಟೂಡೆಂಟ್ಗೂ ಕಲಿಸ್ತಾರ ಮತ್ತು ಸ್ಟೂಡೆಂಟಿಂದ ಟೀಚರ್ನು ಕಲಿತಾರೆ. ಇದು ರೆಸಿಪ್ರೋಕಲ್ ಲರ್ನಿಂಗ್ ಆಗ್ತೈತಿ. ಓಕೆ, ಸೊ ರೈಟ್ ಆನ್ಸರ್ ಇಸ್ 23rd is 2. Let us move on to the next question. Sensitive periods are those time periods during which certain dash are especially important for course of neural development ಅಂತ ಕೇಳಿದಾರೆ. ಓಕೆ, ಇಲ್ಲಿ ನೋಡ್ರಿ ಹೆರಿಡಿಟಿ ಫ್ಯಾಕ್ಟರ್ಸು ಮತ್ತು ಜೆನೆಟಿಕ್ ಫ್ಯಾಕ್ಟರ್ಸ್ ಮತ್ತು ಎಥ್ನಿಕ್ ಫ್ಯಾಕ್ಟರ್ಸ್ ಆಲ್ಮೋಸ್ಟ್ ಮೂರು ಎಲ್ಲ ಏನು ಕೊಡಿದೆ ಅಂದರೆ ಜೆನೆಟಿಕ್ ಅಥವಾ ಹೆರಿಡಿಟಿಕ್ ಇವು ಸಂಬಂಧ ಇದಾವೆ. ಸೊ ಇಲ್ಲಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಏನಕ್ಕತಿ ಕರೆಕ್ಟ್ ಆನ್ಸರ್ ಕತ್. ಬಿಕಾಸ್ ಸೆನ್ಸಿಟಿವ್ ಪೀರಿಯಡ್ ಅಂತಂದ್ರೆ 2 to 7 years ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಹೆರಿಡಿಟಿ ಇದ್ದಂತೆ ಅಷ್ಟು ಏನು ಕಾಸ್ ಆಗೋದಿಲ್ಲ ಅಥವಾ ಅದ್ರ ಮೇಲೆ ಪರಿಣಾಮ ಬೀರೋದಿಲ್ಲ. ಜೆನೆಟಿಕ್ ಪ್ರಿಪರೇಷನ್ ಇದು ಬರೋದಿಲ್ಲ. ಇಲ್ಲಿ ಆಲ್ರೆಡಿ ಎನ್ವಿರಾನ್ಮೆಂಟಿಗೆ ಬಂದಿರೋದ್ರಿಂದ ಯಾವುದು ಚೈಲ್ಡ್. ಸೊ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಸ್ಟೂಡೆಂಟ್ಸ್ ಸ್ಟ್ರಗ್ಲಿಂಗ್ ವಿತ್ ಡಿಸ್ಲೆಕ್ಸಿಯಾ ಕ್ಯಾನ್ ಬಿ ಟಾಟ್ ಟು ರೀಡ್ ಅಂತ ಕೇಳಿ. ಡಿಸ್ಲೆಕ್ಸಿಯಾ ಅಂತಂದ್ರೆ ಟ್ರಬಲ್ ಇನ್ ರೀಡಿಂಗ್ ಅಂತ ಹೇಳಿ. ಓಕೆ, ಇದು ರೀಡಿಂಗಿಗೆ ರಿಲೇಟೆಡ್ ಡಿಸ್ಲೆಕ್ಸಿಯಾ. ಓಕೆ, ರೀಡಿಂಗ್ ಅಥವಾ ಸ್ಪೀಕಿಂಗ್ ಅಂತ ಅನ್ಕೋಬೋದು ನಾವು. ಬೈ ಗಿವಿಂಗ್ ಲಾಂಗ್ ಆ್ಯಂಡ್ ಕಾಂಪ್ಲೆಕ್ಸ್ ಪ್ಯಾಸೇಜಸ್. ಆಲ್ರೆಡಿ ಅವ್ಗೆ ಪ್ರಾಬ್ಲಮ್ ಐತಿ, ಅವ್ಗೆ ಲಾಂಗ್ ಆ್ಯಂಡ್ ಕಾಂಪ್ಲೆಕ್ಸ್ ಪ್ಯಾಸೇಜ್ಗಳು ಆಗ್ತಿಲ್ಲ. ಥ್ರೂ ಅಸೋಸಿಯೇಷನ್ ಆಫ್ ಮೆಥಡ್ ಕಂಡೀಷನಿಂಗ್ ಇದು ರಾಂಗ್. ಥ್ರೂ ಸಿಸ್ಟಮೆಟಿಕ್ ಫೋನಾಲಜಿಕಲ್ ಟ್ರೈನಿಂಗ್. ನೋಡಿರಿ, ಫೋನಾಲಜಿಕಲ್ ಫೋನ್ ಅಂತಂದ್ರೆ ಸೌಂಡ್. ಓಕೆ, ಸೌಂಡ್ ಇಲ್ಲಿ ನಾವು ರೀಡಿಂಗು ಮತ್ತು ಸ್ಪೀಕಿಂಗ್ ಸೌಂಡ್ ಬರೋದ್ರಿಂದ ಇದು ಕರೆಕ್ಟ್ ಅನ್ಸಕತಿ. ಮತ್ತು ಬೈ ಪ್ರೊವೈಡಿಂಗ್ ಹೈಯರ್ ಗ್ರೇಡ್ ಲೆವೆಲ್ ರೀಡಿಂಗ್ ಟೆಕ್ಸ್ಟ್ ಇದು ರಾಂಗ್. ಸೊ ಕರೆಕ್ಟ್ ಆನ್ಸರ್ ಈಸ್ 25 3. Let us move on to the next question. Which of the following question promotes analytical thinking? ಅನಾಲಿಟಿಕಲ್ ಥಿಂಕಿಂಗ್ ಅಂದರೆ ನಾವು ಅನಾಲಿಸಿಸ್ ಮಾಡಬೇಕು, ಡೈವರ್ಜೆಂಟ್ ಆಗಿ ಥಿಂಕ್ ಮಾಡಬೇಕು, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು. ಓಕೆ, ವಾಟ್ ಈಸ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ? ಇದನ್ನ ಡೈರೆಕ್ಟಾಗಿ ಒಂದು ಏನು ಮಾಡ್ತಾರಪ್ಪ ಹುಡುಗರು, ಒಂದು ಸಂಖ್ಯೆನ ಹೇಳಿಬಿಡ್ತಾರೆ. ಸೊ ಇದರಲ್ಲಿ ಅವ್ರು ಥಿಂಕ್ ಮಾಡೋದು ಏನು ಉಳಿದಿಲ್ಲ. ಓಕೆ, ನೆಕ್ಸ್ಟ್, ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಇದ್ರಾಗೂ ಏನು ಅನಾಲಿಟಿಕಲ್ ಥಿಂಕ್ ಮಾಡೋದಿಲ್ಲ, ಕ್ರಿಯೇಟಿವ್ ಥಿಂಕ್ ಮಾಡೋದಿಲ್ಲ, ಡೈವರ್ಜೆಂಟಾಗಿ ಥಿಂಕ್ ಮಾಡೋದಿಲ್ಲ. ಸೊ ಇದು ರಾಂಗು. ಹೌ ಮೆನಿ ಸ್ಟೇಟ್ಸ್ ಆರ್ ದೇರ್ ಇಂಡಿಯಾ? ಇದು ಒಂದು ನಂಬರ್ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಬಟ್ ಆಪ್ಷನ್ ನಂಬರ್ 2 ನೋಡಿರಿ,
ವಾಟ್ ಆರ್ ದ ವೇರಿಯಸ್ ಕಾಸ್ ಆಫ್ ಇನ್ಕ್ರೀಸ್ ಆಫ್ ಪಾಪ್ಯುಲೇಷನ್ ಇನ್ ಇಂಡಿಯಾ? ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಾಕ ಏನೇನು ಕಾಸಸ್ ಅದಾವ, ಓಕೆ, ಏನೇನು ಕಾರಣಗಳು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ ಡೈವರ್ಜೆಂಟಾಗಿ ಥಿಂಕ್ ಮಾಡ್ತಾರೆ, ಒಂದಕ್ಕಿಂತ ಹೆಚ್ಚಿಗೆ ಆನ್ಸರ್ಸ್ ಬರ್ತಾವೆ ನಿಮಗೆ ಸ್ಟೂಡೆಂಟ್ಸ್ ಕಡೆಯಿಂದ. ಓಕೆ, ಅಂದರೆ ಅವರು ಎನಾಲಿಸಿಸ್ ಮಾಡ್ತಾರೆ. ಸೊ ಇದು ಕರೆಕ್ಟ್ ಆನ್ಸರ್ 26ನೇದು 2. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಟೀಚರ್ಸ್ ಶುಡ್ ಗಿವ್ lot of opportunities to children for experimentation and discuss examples and non-examples. Correct ಆಯ್ತದ. Okay. A constructive way of dealing with misconceptions in children is to provide counter examples. ಇದು ಕರೆಕ್ಟ್ ನೋಡ್ರಿ. ಡೀಲಿಂಗ್ ವಿತ್ ಮಿಸ್ಕನ್ಸೆಪ್ಷನ್ಸ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಮಕ್ಕಳು ಈಗ ನೋಡ್ರಿ ವಾಟರ್ ಕಲರ್ ಏನಪ್ಪ ಹಸಿರಂತ ತಿಳ್ಕೊಂಡಿರ್ಬೋದು. ಒಂದು ಕೆರೆಯೊಳಗೆ ಫಂಗಸ್ ಅಥವಾ ಆಲ್ಗೆ ಬೆಳೆದಿರುವಂಥ ನೀರನ್ನು ನೋಡಿ ಅವರು ನೀರಿನ ಕಲರ್ ಹಸಿರಂತ ತಿಳ್ಕೊಂಡಿರ್ಬೋದು. ಅದೇನಪ್ಪ ಮಿಸ್ಕನ್ಸೆಪ್ಷನ್ಸ್. ಇದನ್ನು ನಾವು ಹೆಂಗೆ ಹೋಗಲಾಡಿಸ್ಬೋದಪ್ಪ ಅಂತಂದ್ರೆ ಕೌಂಟರ್ ಎಕ್ಸಾಂಪಲ್ಸ್, ಅಂದರೆ ಅದಕ್ಕೆ ವಿರುದ್ಧವಾದಂಥ ಎಕ್ಸಾಂಪಲ್ ಕೊಡ್ಬೋದು. ನಾವು ಹೆಂಗೆ ಕೊಡ್ಬೋದು ಅಂತಂದ್ರೆ ಒಂದು ಗ್ಲಾಸ್ ಒಳಗೆ ನೀರು ತೊಗೊಂಡು ಇದ್ರ ಕಲರ್ ನೋಡಪ್ಪ ಅಂತಂದ್ರೆ ಕಲರ್ಲೆಸ್. ಓಕೆ, ಅವಾಗ ಅದಕ್ಕೆ ಏನಕ್ಕತಿ ಮನವರಿಕೆ ಆಕೈತಿ ಹುಡುಗರಿಗೆ. ಸೊ ನಾವು ಇದನ್ನು ಕೌಂಟರ್ ಎಕ್ಸಾಂಪಲ್ ಕೊಡೋದ್ರಿಂದ ಮಿಸ್ಕನ್ಸೆಪ್ಷನ್ನ ತೊಡೆದು ಹಾಕ್ಬೋದು. ಸೊ ಆಪ್ಷನ್ ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಓಕೆ, ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್, ಇನ್ ಏಷ್ಯನ್ ಕಲ್ಚರ್ಸ್ ವಿಚ್ ಸ್ಟ್ರೆಸ್ ಸೋಷಲ್ ಹಾರ್ಮೋನಿ ಎಕ್ಸ್ಪ್ರೆಷನ್ಸ್ ಆಫ್ ಆ್ಯಂಗರ್ ಆರ್ ಡಿಸ್ಕರೇಜ್ಡ್ ಆ್ಯಂಡ್ ಸೇಮ್ ಈಸ್ ಎಂಕರೇಜ್ಡ್. ಓಕೆ, ಏಷ್ಯನ್ ಕಲ್ಚರ್ಸ್ ಅಂತ ಯಾವ ದೇಶ ಬರ್ತಾವಪ್ಪ? ಇಂಡಿಯಾ ಬರ್ತೈತಿ, ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ, ಇವೆಲ್ಲ ಏನು ಏಷ್ಯನ್ ಕಲ್ಚರ್ಸ್ ಬರ್ತಾವೆ. ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ನಮ್ಮ ಕ್ರೋಧವನ್ನು ಅಥವಾ ಸಿಟ್ಟನ್ನು ಏನು ಮಾಡಬೇಕು ಅಂತಂದ್ರೆ ಡಿಸ್ಕರೇಜ್ ಮಾಡಬೇಕು, ಸಪ್ರೆಸ್ ಮಾಡ್ಬೇಕಂತ ಹೇಳಿದಾರೆ, ಹತ್ತಿಕ್ಕಬೇಕು. ಕರೆಕ್ಟ್. ಸೇಮ್ ಈಸ್ ಎಂಕರೇಜ್ಡ್. ಸೇಮ್ ಅಂತಂತಂದ್ರೆ ಹಿಂಗೆ ಇರ್ಬೋದು, ಹುಡುಗಿಯಾಗಿ ಹಂಗೆ ಮಾಡ್ತೀಯ ನೀನು, ಹುಡುಗಿಯಾಗಿ ಹಿಂಗೆ ನಗ್ತೀಯ ಅಂದ್ರೆ ಹುಡುಗಿಯಾರು ಹಿಂಗೆ ಮಾಡಬಾರ್ದು, ಹುಡುಗರು ಹಿಂಗೆ ಮಾಡಬಾರ್ದು ಅಂತೇಳಿ ಇದು ಕರೆಕ್ಟ್. ಹಿಂಗೆ ನಮ್ಮ ಏಷ್ಯನ್ ಕಲ್ಚರ್ ಒಳಗೈತೆ. ಸೊ ಆಪ್ಷನ್ ಅಸರ್ಷನ್ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್, ರೀಸನ್ ಎಮೋಷನ್ಸ್ ಆರ್ ಸಬ್ಜೆಕ್ಟಿವ್ ಆ್ಯಂಡ್ ಡು ನಾಟ್ ಪ್ಲೇ ಎನಿ ರೋಲ್ ಇನ್ ಲರ್ನಿಂಗ್. ಎಮೋಷನ್ಸ್ ಆರ್ ಸಬ್ಜೆಕ್ಟಿವ್ ಆ್ಯಂಡ್ ಡು ನಾಟ್ ಪ್ಲೇ ಎನಿ ರೋಲ್ ಇನ್ ಲರ್ನಿಂಗ್. ಎಮೋಷನ್ಸ್ ಪ್ಲೇ ಸಿಗ್ನಿಫಿಕೆಂಟ್ ರೋಲ್ ಇನ್ ಲರ್ನಿಂಗ್. ಸೊ ಇದು ತಪ್ಪು. ಕರೆಕ್ಟ್ ಆಪ್ಷನ್ ಈಸ್ A is true but R is false. Option number 1. Let us move to the next question. In order to develop critical thinking among students, a teacher should do critical thinking, analytical thinking. Okay. Give questions that involve inference and explanations. Correct. Next, ಅವಾಯ್ಡ್ ಕ್ವಶನ್ಸ್ ವಿಚ್ ನೀಡ್ ಇನ್ಫರೆನ್ಸ್ ಆ್ಯಂಡ್ ಅನಾಲಿಸಿಸ್. ಕ್ವಶನ್ಸನ್ನು ಅವಾಯ್ಡ್ ಮಾಡಂತ ಹೇಳ್ರಿ. ಅಂಥವನ್ನ ಇನ್ಫರೆನ್ಸ್ ಮತ್ತು ಅನಾಲಿಸಿಸ್ ಇರುವಂಥ ಕ್ವಶನ್ಸ್ ಅವಾಯ್ಡ್ ಮಾಡೋದ್ರಿಂದ ನಾವು ಹೆಂಗೆ ಕ್ರಿಟಿಕಲ್ ಥಿಂಕಿಂಗ್ ಬರ್ತೈತಿ, ಇದ್ರ ರಾಂಗ್. ಆಸ್ಕ್ ಓನ್ಲಿ ದೋಸ್ ಕ್ವಶನ್ಸ್ ವಿಚ್ ಕ್ಯಾರಿ ಸಿಂಗಲ್ ಆನ್ಸರ್ಸ್. ಅಂದರೆ ಕನ್ವರ್ಜೆಂಟ್ ಆನ್ಸರ್ಸ್ ಕೇಳಿದಾರೆ. ಇಲ್ಲಿ ಕ್ಲೋಸ್ ಎಂಡೆಡ್ ಕ್ವಶನ್ಸ್ ಕೇಳ್ಬೇಕಂತಾರೆ. ಯಾವಾಗ ನಾವು ಏನ್ಬೇಕು, ಓಪನ್ ಎಂಡೆಡ್ ಕ್ವಶನ್ಸ್ ಕೇಳಬೇಕು, ಡೈವರ್ಜೆಂಟ್ ಆನ್ಸರ್ಸ್ ನಮ್ಗೆ ಬರಬೇಕು ಅಂತ ಕ್ವಶನ್ಸ್ ಕೇಳಬೇಕು. ಅವಾಗ ಮಾತ್ರ ನಾವು ಕ್ರಿಟಿಕಲ್ ಥಿಂಕಿಂಗನ್ನು ಎನ್ಹಾನ್ಸ್ ಮಾಡ್ಬೋದು. ಸೊ ಆಪ್ಷನ್ ಇದು ರಾಂಗ್. ಥರ್ಡ್, ಡಿಸ್ಕರೇಜ್ ಸ್ಟೂಡೆಂಟ್ಸ್ ಫ್ರಮ್ ಆಸ್ಕಿಂಗ್ ಡೌಟ್ಸ್ ಆ್ಯಂಡ್ ಕ್ವಶನ್ಸ್. ಅಂದರೆ ಹುಡುಗರಿಗೆ ಡೌಟ್ಸ್ ಅವ್ರು ಏನಾದರೂ ಬಂದ್ರೆ ಅದನ್ನು ಅವ್ರು ಕೇಳೋದನ್ನು ನಾವು ಡಿಸ್ಕರೇಜ್ ಮಾಡ್ಬೇಕಂತ ಕೇಳ್ಯಾರ. ಅಂದರೆ ಅವ್ರ ಡೌಟ್ಸನ್ನಾಗೆ ನಾವು ಅದನ್ನ ಏನು ಎಂಕರೇಜ್ ಮಾಡಬಾರ್ದು ಅಂತ ಹೇಳಿದಾರೆ. ಇದು ರಾಂಗ್. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ಲೆಟ್ ಅಸ್ ಮೂವ್ ಟು ದ ಲಾಸ್ಟ್ ಕ್ವಶನ್. ಇನ್ಕ್ಲೂಸಿವ್ ಕ್ಲಾಸ್ ರೂಮ್ಸ್, ಸಮನ್ವಯ ಶಿಕ್ಷಣದ ವರ್ಗಗಳು. ಓಕೆ, ಒಂದೇದು ಏಮ್ ಟು ರಿಮೂವ್ ಆಲ್ ಕೈಂಡ್ಸ್ ಆಫ್ ಡಿಫ್ರೆನ್ಸಸ್ ಅಮಾಂಗ್ ಚಿಲ್ಡ್ರನ್. ರಾಂಗ್ ಇದೆ. ಡಿಫ್ರೆನ್ಸನ್ನು ರಿಮೂವ್ ಮಾಡೋದು ಅಂತ ಹೇಳಿದಾರೆ. ರಾಂಗ್ ಇದೆ. ಯಾವಾಗಲೂ ನಾವು ಅವರ ಡಿಫ್ರೆನ್ಸ್ ಅವ್ರ ಹೆಂಗೆ ಅವರ ನೀಡ್ಗೆ ತಕ್ಕಂತೆ ನಮ್ಮ ಪಾಠವನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ಓಕೆ, ಇದು ಆಪ್ಷನ್ ನಂಬರ್ 2 ರಾಂಗ್. ರೆಕಗ್ನೈಸ್ ದಟ್ ಎವ್ರಿ ಚೈಲ್ಡ್ ವಿಲ್ ಲರ್ನ್ ಎಟ್ ದಿ ಸೇಮ್ ರೇಟ್ ಆ್ಯಂಡ್ ಸೇಮ್ ಟೈಮ್. ಇದು ರಾಂಗ್. ಎವ್ರಿ ಚೈಲ್ಡ್ ಅವ್ರ ಡಿಫ್ರೆಂಟ್ ಮೆಂಟಲ್ ಎಬಿಲಿಟಿ ಇರ್ತೈತಿ. ಓಕೆ, ಡಿಫ್ರೆಂಟ್ ಫಿಸಿಕಲ್ ಕೆಪಬಿಲಿಟಿ ಇರ್ತೈತಿ. ಅದು ಹೆಂಗೆ ಸೇಮ್ ರೇಟ್ ಮತ್ತು ಸೇಮ್ ಟೈಮ್, ಇದು ರಾಂಗ್ ಆಕೈತೆ, ಬರೋದಿಲ್ಲ. ಈಸ್ ಅನ್ ಎಜುಕೇಷನಲ್ ಪ್ರೋಗ್ರಾಮ್ ಆಫರ್ಡ್ ಟು ಕ್ಯಾಟರ್ ಟು ದ ನೀಡ್ಸ್ ಆಫ್ ಸ್ಪೆಷಲ್ ಚಿಲ್ಡ್ರನ್. ಸ್ಪೆಷಲ್ ಚಿಲ್ಡ್ರನ್ಗೆ
ಮಾತ್ರ ಇನ್ಕ್ಲೂಸಿವ್ ಎಜುಕೇಷನ್ ಮಾಡಿಲ್ಲ, ಅದ್ರ ಬದಲಿ ಆರ್ ಮೆಂಟ್ ಟು ಆಫರ್ ಡಿಫ್ರೆನ್ಶಿಯೇಟೆಡ್ ಇನ್ಸ್ಟ್ರಕ್ಷನ್ಸ್ ಆ್ಯಸ್ ಪರ್ ಇಂಡಿವಿಜುವಲ್ ಡಿಫ್ರೆನ್ಸಸ್. ಓಕೆ, ಇದು ಕರೆಕ್ಟ್. ಇಂಡಿವಿಜುವಲ್ ಡಿಫ್ರೆನ್ಸ್ ಅಂದ್ರೆ ಇಂಡಿವಿಜುವಲ್ ನೀಡ್ಸ್. ಓಕೆ, ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಂತಂದ್ರೆ ಅವನ ಸಪ್ರೇಟ್ ಹೆಂಗೆ ಹೇಳ್ಬೋದಪ್ಪ ಅಂದರೆ ಇದನ್ನು ವ್ಯಕ್ತಿಗತ ಭಿನ್ನತೆಗೆ ತಕ್ಕಂತೆ ನಮ್ಮ ಪಾಠದ ಟೀಚಿಂಗ್ ಮೆಥಡನ್ನು, ಟೀಚಿಂಗ್ ಟೆಕ್ನಿಕ್ಸನ್ನು ಅಡಾಪ್ಟ್ ಮಾಡಿಕೊಂಡು ಹೇಳೋದು ಅಂತ ಹೇಳಿದ್ದಾರೆ ಇಲ್ಲಿ. ಇದು ಕರೆಕ್ಟ್. ಆರ್ ಮೆಂಟ್ ಟು ಆಫರ್ ಡಿಫ್ರೆನ್ಶಿಯೇಟೆಡ್ ಇನ್ಸ್ಟ್ರಕ್ಷನ್ಸ್ ಆ್ಯಸ್ ಪರ್ ಇಂಡಿವಿಜುವಲ್ ಡಿಫ್ರೆನ್ಸಸ್. ಇದು ಕರೆಕ್ಟ್ ಆನ್ಸರ್. ಓಕೆ, ಕ್ವಶನ್ಸ್ ಇದೆ ಲಾಸ್ಟ್ ಕ್ವಶನ್ಸು. ಸೊ ಓಕೆ, ಹೇಳಿರುವಂಥ ಆನ್ಸರ್ಸ್ ಎಲ್ಲ ಅಫಿಷಿಯಲ್ ಕೀ ಆನ್ಸರ್ಸ್ ಅಲ್ಲ, ಜಸ್ಟ್ ನಮ್ಮ ಜ್ಞಾನವನ್ನು ಆಧರಿಸಿ ಈ ಆನ್ಸರ್ಗಳು ಕರೆಕ್ಟ್ ಅದಾವ ಅಂತ ಹೇಳಿದ್ವಿ. ಇದರ ಕೆಲವೊಂದಿಷ್ಟು ಅಂತಂದ್ರೆ ಆಲ್ಮೋಸ್ಟ್ ಕರೆಕ್ಟ್ ಅದಾವ, ಆದರೂ ಎಲ್ಲೋ ಒಂದು ಆನ್ಸರ್ಗಳು ತಪ್ಪಾಗ್ಬೋದು. ಸೊ ನಿಮ್ಗೆ ಏನಾದರೂ ಬೇರೆ ಆನ್ಸರ್, ಯಾವುದಾದ್ರೂ ಕ್ವಶನ್ಗೆ ಬೇರೆ ಆನ್ಸರ್ ಅನಿಸಿದ್ರೆ ಅದನ್ನ ಕಮೆಂಟ್ ಮುಖಾಂತರ ಹೇಳಿ, ಅದನ್ನ ನಾವು ಮತ್ತು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಾನು ಕೊಟ್ಟಿರುವಂಥ ಎಕ್ಸ್ಪ್ಲನೇಷನ್ ಒಳಗೆ ಏನಾದರೂ ತಪ್ಪಿದ್ರೆ ಅದನ್ನೂ ಹೇಳಿ, ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿದ್ಕೊತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಎಕ್ಸ್ಪ್ಲನೇಷನ್ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.